ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವದೆ 6ನೆಯ ಸಂಧಿ ನಡೆದದ. ಭಾಳಷ್ಟು ಅದ್ಭುತವಾದಂಥ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಮೈತ್ರಾದೇವಿ ಕೇಳಿದಳು, ಯಾಕಂದ್ರೆ ಗುರುವಿನ ಒಂದು ಲಕ್ಷಣಗಳನ್ನು ನನಗೆ ತಿಳಿಸ್ರಿಪ್ಪ ಅಂತ ಕೇಳಿದಂಥ ವಿಚಾರಕ್ಕೆ ಅವರು ಉತ್ತರವನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಯಾರು? ಯಾಜ್ಞವಲ್ಕ್ರು ಇಲ್ಲಿ ಹಲವಾರು ವಿಚಾರಗಳನ್ನು ಹೇಳ್ತಾರೆ. ಯಾಕಂತಂದ್ರೆ ಗುರು ಶಿಷ್ಯರ ಒಂದು ಗುರು ಹೇಗಿರ್ತಾನೆ, ಶಿಷ್ಯ ಹೆಂಗಿರ್ತಾನೆ, ಕರ್ಮಿ ಹೆಂಗಿರ್ತಾನೆ, ಮುಮುಕ್ಷು, ಅಭ್ಯಾಸಿ, ಇವರೆಲ್ಲರ ಲಕ್ಷಣಗಳನ್ನು ನನಗೆ ತಿಳಿಸು ಅಂತ ಮೈತ್ರಾದೇವಿ ಕೇಳಿದಂಥದಕ್ಕೆ ಅವರು ಹೇಳ್ತಾ ಬರ್ತಾರೆ. ನಮ್ಗೆ ಇವಾಗ 6ನೆಯ ಸಂಧಿ ಒಳಗೆ ಇವತ್ತಿನ ಆಧಾರದ ಸೂತ್ರ 2ನೆಯ ಸೂತ್ರ ನಡೆದದ. ಈ ಸೂತ್ರದಲ್ಲಿ ಏನು ಹೇಳ್ತಾರೆ, ಹಿಂದಿನ ಒಂದು ಸೂತ್ರದಲ್ಲಿ ಕೂಡ ಹೇಳಿದ್ರು. ಯಾಕಂದ್ರೆ ಈ ತಾಮಸ ಮತ್ತು ರಾಜಸ ಆಮೇಲೆ ಸಾತ್ವಿಕ ಗುರುಗಳ ಲಕ್ಷಣಗಳನ್ನು ಹೇಳಿದರು. ಅವರು 5 ಮಂದಿರ ಬಗ್ಗೆ ಹೇಳಿದರು. ತಾಮಸ ಗುರು ಹೇಗಿರ್ತಾನೆ, ರಾಜಸ ಗುರು ಹೇಗಿರ್ತಾನೆ, ಸಾತ್ವಿಕ ಗುರು ಹೇಗಿರ್ತಾನೆ, ಗುಣಗಂಧದಿಂದ ಕೂಡಿದಂಥ ಗುರು ಹೇಗಿರ್ತಾನೆ, ಮತ್ತು ಪರಮ ಸದ್ಗುರುವಿನ ಲಕ್ಷಣಗಳನ್ನು ಕೂಡ ಹೇಳಿದರು. ಆ ರೀತಿಯಿಂದ ಹೇಳ್ತಾ ಬಂದರು. ಯಾಕಂದರೆ ಈ ಹಿಂದಿನ ಒಂದು ಸೂತ್ರದಲ್ಲಿ ತಾಮಸಾದಿ ಗುಣ ಉಪಾಧಿಯಿಂದ ಕೂಡಿದಂಥ ಗುರುಗಳ ಭೇದವನ್ನು ಹೇಳಿದರು. ಮತ್ತು ಈ ಮುಂದಿನ ಸೂತ್ರದಲ್ಲಿ ಏನು ಹೇಳ್ತಾರೆ ಅಂದ್ರೆ, ಅಧಿಕಾರ ತಾರತಮ್ಯದ ಮೂಲಕ ಉಪದೇಶ ತಾರತಮ್ಯದ ಭೇದವನ್ನು ಹೇಳ್ತಾರೆ. ಆಯಾ ಅಧಿಕಾರಿಗಳಿಗೆ ಆಯಾ ರೀತಿಯಿಂದ ಉಪದೇಶ ಮಾಡುವಂಥದ್ದು. ಯಾಕಂದ್ರೆ ಅವರ ಅಧಿಕಾರ ಹೆಂಗಿರ್ತದೆ ಹಂಗೆ ಅಲ್ಲಿ ಉಪದೇಶ ಮಾಡುವಂಥದ್ದು ನಡೀತದೆ. ಈ ರೀತಿ ಉಪದೇಶ ತಾರತಮ್ಯ ಕೂಡ ಇರ್ತದೆ ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಾರೆ. 2ನೆಯ ಒಂದು ಸೂತ್ರದಲ್ಲಿ ಹೇಳ್ತಾರೆ, ತರುಣಿ ಸೂಚಕನು ವಾಚಕನು ಕಾರಕನೆಂದು 3 ನೆಂದು ಗುರು ಮೂವರ ಅವರ ಅಂದವನ್ನು ಕೇಳು ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದ್ರೆ, ತರುಣಿ ಅಂದರೆ ಪ್ರೌಢ ವಯಸ್ಸುಳ್ಳಂತಹ ಮೈತ್ರಾದೇವಿ. ಯಾಕಂದರೆ ಇದನ್ನು ಕೇಳಕ್ಕೆ ಕುಂತಾಳ. ಶರೀರ ದೃಷ್ಟಿಯಿಂದ ಹೇಳಂಗಿಲ್ಲ ಅವರು. ಯಾವಾಗಲೂ ಒಂದು ಗುರುವಿನ ಮುಂದೆ ಶಿಷ್ಯ ಬಂದು ಕುಂತು ನಾನು ಯಾರು ಇದ್ದೀನಿ ಅಂತ ಕೇಳ್ಕೊಳಕ್ಕೆ ಬೇಕಾದಷ್ಟು ಶರೀರದಿಂದ ವಯಸ್ಸಾದರೂ ಪರವಾಗಿಲ್ಲ, ಆ ಶರೀರದ ಒಂದು ವಯಸ್ಸಿನ ಒಂದು ವಿಚಾರವನ್ನು ಇಲ್ಲಿ ಹಿಡಿಯಂಗಿಲ್ಲ. ಯಾಕಂದ್ರೆ ಯಾವಾಗ ಬಂದು ಕುಂತು ಕೇಳ್ತಾನೆ, ಬೇಕಾದಷ್ಟು ವಯಸ್ಸಾದರೂ ಕೂಡ ಆತ ಮಗುನೇ, ಶಿಷ್ಯನೇ, ಆತಗ ಶಿಶು ಅಂತಲೇ ಕರೀತಾರೆ ಯಾವಾಗ ಗುರುವಿನ ಹತ್ರ ಕೂತ್ಕೊಂಡಾಗ. ಇಲ್ಲಿ ಕೂಡ ತರುಣಿ ಅಂತ ಇಲ್ಲಿ ಹೇಳ್ತಾರೆ ಮೈತ್ರಾದೇವಿಗೆ. ಸೂಚಕನು ಅಂದ್ರೆ ಸನ್ಮಾರ್ಗವನ್ನು ತಿಳಿಸುವಂಥವನಂತ ಹಿಂದಿನ ವಿಚಾರದಲ್ಲಿ ಇವ್ರ ಬಗ್ಗೆ ಹೇಳಿದ್ದಾರೆ. ಯಾಕಂತಂದ್ರೆ ಸೂಚಕ ಗುರು ಕೆಲವು ಕೆಟ್ಟ ದುಷ್ಟ ಕಾರ್ಯಗಳನ್ನು ಮಾಡುವಂಥದ್ದು, ಅನಾಚಾರಗಳನ್ನು ಬಿಡಿಸಿ ಸದಾಚಾರ ಪ್ರವೃತ್ತಿ ಮಾಡಿಕೊಳ್ಳಿಕ್ಕೆ ಅನುವು ಮಾಡಿಕೊಡ್ತಾನೆ, ತಿಳಿಸ್ತಾನೆ, ಸೂಚನೆ ಮಾಡ್ತಾನೆ, ಹಿಂಗೆ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ದುರಾಚಾರದಲ್ಲಿ ಕೂಡಿದಂಥವ್ರಿಗೆ ಮತ್ತು ದುಷ್ಟ ಗುಣಗಳಿಂದ ಕೂಡಿದಂಥವ್ರಿಗೆ ಭಾಳಷ್ಟು ಒಂದು ಜೂಜಾಡುವಂಥದ್ದಾಗಿರ್ಬೋದು, ಪರರ ದ್ರವ್ಯ ಅಪಹರಣ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲವುಗಳಲ್ಲಿ ತೊಡಗಿದಂತಹ ಒಂದು ಜನರೊಡನೆ ಕೂಡಿಕೊಂಡು ನೋಡಪ್ಪ ಇದರಿಂದ ಸರಿಯಲ್ಲ, ಇದರಿಂದ ನರಕ ಅದ, ಇದರಿಂದ ಶಿಕ್ಷೆ ಅದ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಸ್ವಲ್ಪ ಅವರಂಗೆ ಹೋಗಿ ಅವರಿಗೆ ವಿಚಾರಗಳನ್ನು ತಿಳಿಸಿ ಅವರನ್ನು ದುರ್ಗುಣಗಳಿಂದ ಬಿಡಿಸಿ ಸನ್ಮಾರ್ಗಕ್ಕೆ ಒಂದು ಉಪಾಯದಿಂದ ತರುವಂಥದ್ದು ಕೆಲಸ ಮಾಡ್ತಾನಿದ್ದ ಯಾರು? ಸೂಚಕ ಗುರು. ಆಮೇಲೆ ದೇಹಾತ್ಮ ಬುದ್ಧಿಯಿಂದ ಕೂಡ್ಕೊಂಡು ಏನು ಕರ್ಮವನ್ನು ಮಾಡ್ತಿರ್ತಾರೆ. ಯಾಕಂದರೆ ಕರ್ಮ ಎಲ್ಲಿ ನಡೀತದೆ ಅಂದರೆ ದೇಹ ನಾನು ಅಂದಾಗ ಅಲ್ಲಿ ಕರ್ಮಗಳು ನಡೀತಾವೆ.
ದೇಹದ ಜೊತೆನೇ ಮಾಡಬೇಕಲ್ಲ ಕರ್ಮಗಳು. ಇವೆಲ್ಲ ಏನೋ ಯಜ್ಞ ಯಾಗಾದಿಗಳು, ಜಪ ತಪ, ಇವೇನು ಪೂಜೆ ಇವೆಲ್ಲ ಯಾವಾಗ ನಡೀತಾವೆ ಅಂದ್ರೆ ಶರೀರ ನಾನು ಅಂದಾಗ ಅವೆಲ್ಲ ನಡೀತಾವೆ. ಅದಕ್ಕೆ ಅಲ್ಲಿ ನೀನು ಬೇಕಾದಂಥದ್ದು ಮಾಡಿದರೂ ಕೂಡ ನಿನಗಲ್ಲಿ ಮೋಕ್ಷ, ಕರ್ಮದಲ್ಲಿ ಎಷ್ಟೇ ಇದು ಮಾಡಿದರೂ ಕೂಡ, ಕ್ರಿಯೆ ಮಾಡಿದರೂ ಕೂಡ ಅಲ್ಲಿ ನಿನಗೆ ಮೋಕ್ಷ ಇಲ್ಪ ಅಂತ ಹೇಳ್ತಾರೆ. ಮೋಕ್ಷವನ್ನು ಪಡಿಬೇಕಾದ್ರೆ ಜ್ಞಾನ ದೇವತ್ತು ಕೈವಲ್ಯಂ, ಜ್ಞಾನಕ್ಕೆ ಬರಲೇಬೇಕಾಗ್ತದ ಅಂತ ಸ್ವಸ್ವರೂಪದ ಒಂದು ಸ್ಥಿತಿಯಲ್ಲಿರುವಂಥದ್ದು, ಪ್ರತ್ಯೇಗಾತ್ಮನ ಒಂದು ಸ್ವರೂಪದಲ್ಲಿ ನೀನಿರುವಂಥದ್ದು, ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಒಂದು ಚಿಂತನದಲ್ಲಿರೋದ್ರಿಂದ ನಿನಗೆ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನು ಅವ್ರಿಗೆ ಪ್ರೀತಿಯಿಂದ ಉಪದೇಶ ಮಾಡ್ತಾನಲ್ಲ, ಈತಗ ವಾಚಕ ಗುರು ಅಂತ ಹೇಳ್ತಾರೆ. ಮತ್ತು ಈ ಕಾರಕ ಗುರು ಅಂದರೆ ಹೆಂಗಿರ್ತಾನಪ್ಪ ಅಂತ ಹೇಳ್ತಾರೆ 3ನೇ ನುಡಿಯಲ್ಲಿ. ಈತ ಏನು ಮಾಡ್ತಾನಂದ್ರೆ ಕೇವಲ ಯಾವುದೇ ಒಂದು ನಿಷ್ಕ್ರಿಯಾತ್ಮಕವಾಗಿರುವಂಥದ್ದು, ಪರಬ್ರಹ್ಮದಲ್ಲಿಯೇ ನಾನು ಅನ್ನುವಂಥ ನಿಶ್ಚಯವಾಗಿ ಜ್ಞಾನವನ್ನು ಉಂಟು ಮಾಡುವಂಥ ಯಾರು ಅಂದರೆ ಕಾರಕ ಗುರು. ಯಾಕಂದರೆ ಪರಬ್ರಹ್ಮ ಸ್ವರೂಪನೇ ನಾನು ಇದ್ದೀನಿ ಅಂತ ಆ ಭಾವದಲ್ಲೇ ಆ ನಿಶ್ಚಯ ಭಾವ ಮಾಡುವಂಥದ್ದು. ಈ 3ನೇ ನುಡಿಯಲ್ಲಿ ಹೇಳ್ತಾರ, ಸಾರಸ ಮುಖಿಯೇ ವಿಚಾರಿತವಿದು ನೀನೇ ಪಾರಮಾರ್ಥಿಕ ನಿಷ್ಕ್ರಿಯಾತ್ಮಕ ಸಾರತರ ಬ್ರಹ್ಮವೆಂದು ಬೋಧಿಸುವವನೇ ಕಾರಕ ಗುರುವೆಂದು ತಿಳಿ ನೀನು ಅಂತ ಹೇಳ್ತಾರೆ. ಮೈತ್ರಾದೇವಿ ಹೇಳ್ತಾರೆ ಎಷ್ಟು ಅದ್ಭುತವಾಗಿ. ಸಾರಸ ಮುಖಿಯೇ ಅಂತಂದ್ರೆ ಕಮಲದಂಥ ಮುಖವುಳ್ಳಂಥ ಮೈತ್ರಾದೇವಿ ಅಂತ ವರ್ಣನೆ ಮಾಡ್ತಾರೆ. ಇದನ್ನು ವಿಚಾರಿತವಿದು, ನಿನ್ನ ಚೆನ್ನಾಗಿ ವಿಚಾರ ಮಾಡ್ತಕ್ಕಂಥದ್ದಿದು. ಯಾಕಂದರೆ ತ್ರಿಕಾಲ ಅಬಾಧ್ಯವಾದಂಥದ್ದು ಪಾರಮಾರ್ಥಿಕ ಅನ್ನುವಂಥದ್ದು ನೋಡ್ರಿ, 3 ಕಾಲದಲ್ಲಿ ಇರುವಂಥದ್ದು. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಯಾಕಂದರೆ 3 ಕಾಲಗಳಲ್ಲಿ ಇರುವಂಥದ್ದು, ನಾಶರಹಿತವಾದಂಥದ್ದಿದು. ಮತ್ತು ಹೋಗುವಂಥದ್ದು ಬರುವಂಥದ್ದು ಏನಾರ ಐತೆ ಅಂದರೆ ಇಲ್ಲಿದು ಹುಟ್ಟುವಂಥದ್ದು ಅಲ್ಲ, ನಾಶ ಆಗುವಂಥದ್ದಲ್ಲ, ಗಮನಾಗಮ ರಹಿತವಾಗಿರುವಂಥದ್ದು ಆ ಪರಬ್ರಹ್ಮ ಸ್ವರೂಪನೇ ನೀನೆ. ಮೊದಲು ಇತ್ತಪ್ಪ ಈಗಿಲ್ಲ ಅನ್ನಂಗಿಲ್ಲ, ಈಗ ಐತೆ ಮುಂದಿಲ್ಲ ಅನ್ನಂಗಿಲ್ಲ, ಆವಾಗೂ ಇತ್ತು ಈಗೂ ಅದ ಮುಂದೂ ಅದು ಯಾವಾಗಲೂ ಇರುವಂಥದ್ದು. ಅದಕ್ಕೆ ಹೇಳ್ತಾರೆ ಜಾಗ್ರದಲ್ಲೂ ನೀನೇ ಇದೆ, ಸ್ವಪ್ನದಲ್ಲೂ ನೀನೇ ಇದೆ, ಸುಸುಪ್ತಿಯಲ್ಲೇ ನೀನೇ ಇದೆ. ನೀನು ಹೋಗುವವನಲ್ಲ ಬರುವವನಲ್ಲ. ಅದಕ್ಕೆ ಅಂಥ ಒಂದು ಪರಬ್ರಹ್ಮ ಸ್ವರೂಪನೇ ನೀನಿದಿ ಅಂತ ಹೇಳುವಂಥದ್ದು. ಇದನ್ನು ನೋಡ್ರಿ ಶ್ರೇಷ್ಠವಾದಂಥ ಗುರು. ಮತ್ತು ದಾರಿ ತಪ್ಪಿಸೋ ಕೆಲಸ ಮಾಡೋಂಗಿಲ್ಲ, ನೀ ಪರಮಾತ್ಮ ಸ್ವರೂಪ ಇದಂತಲೇ ಹೇಳ್ತಾನಂತ, ಅದನ್ನೇ ಹೇಳಬೇಕು. ಅದಕ್ಕೆ ಹೇಳ್ತಾರೆ ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿಪನೆ ಸದ್ಗುರುವಕ್ಕಂತ ಹೇಳಿದ್ದಾರೆ ಅವರು. ಈ ಸತ್ಯ ಇರುವಂಥ ವಸ್ತುವನ್ನೇ ತಿಳಿಸ್ಬೇಕಾದಂಥದ್ದು ಮುಖ್ಯವಾಗಿರುವಂಥದ್ದು. ಅದಕ್ಕೆ ನೀನು ಹೆಂಗಿದೆ ಅಂದರೆ 3 ಕಾಲದಲ್ಲಿರುವಂಥವನ್ನೇ ಇದೆ. ನೀನು ಹೋಗುವಂಥವನಲ್ಲ, ಬರುವಂಥವನಲ್ಲ, ನೀವು ಹುಟ್ಟುವಂಥವನಲ್ಲ, ಸಾಯುವಂಥವನಲ್ಲ, ಯಾವಾಗಲೂ ಇರುವಂಥವ್ ನೀನು ಅಂತ ಹೇಳುವಂಥದ್ದು. ಇದನ್ನು ನೀನು ಅವಶ್ಯವಾಗಿ ವಿಚಾರ ಮಾಡ್ತಕ್ಕಂಥದ್ದು. ಈ ರೀತಿ ನೀನು ಇದನ್ನು ವಿಚಾರ ಮಾಡು. ಸತ್ಯ ಯಾವುದು, ಅಸತ್ಯ ಯಾವುದು, ಆತ್ಮ ಯಾವುದು, ಅನಾತ್ಮ ಯಾವುದು, ಯಾವುದರಲ್ಲಿ ನೀವು ಕೂಡ್ಕೊಂಡು ಈ ದುಃಖಕ್ಕೆ ಕಾರಣ ಆಗಿದೆ, ಈ ಶರೀರ ಯಾಕೆ ಬಂತು, ಇವೆಲ್ಲ ವಿಚಾರ ಅನಾತ್ಮವಾಗಿರುವಂಥವು ಯಾವುವು ಅನ್ನುವಂಥದ್ದು ತಿಳ್ಕೊಳ್ಬೇಕಾದಂಥದ್ದು ಭಾಳ ಮುಖ್ಯ ಇರ್ತದೆ. ಅದಕ್ಕೆ ಈ ರೀತಿ ವಿಚಾರ ಮಾಡುವಂಥದ್ದು. ಅದಕ್ಕೆ ಇವೆಲ್ಲವನ್ನು ಕಳೆದುಳಿದ ಉಳಿಮೆ ನೀನು ಇರ್ತಿದ್ದಲ್ಲ, ಅದಕ್ಕೆ ಅಂಥ ಪರಬ್ರಹ್ಮ ಸ್ವರೂಪನೇ ನೀನಿದ್ದೀಯಾ, ಇದನ್ನು ವಿಚಾರ ಮಾಡು. ಅದಕ್ಕೆ ಈ ರೀತಿ ಬೋಧಿಸುವವನು ಯಾರು ಅಂದ್ರೆ ಅತ ಕಾರಕ ಗುರು. ಹಿಂಗೆ ಹೇಳುವಂಥದ್ದು. ಯಾರೇ ಆಗಿರಲಿಲ್ಲ, ಈ ಪರಬ್ರಹ್ಮ ಸ್ವರೂಪ ಅಂತಲೇ ಬೋಧಿಸುವಂಥದ್ದು. ಅವ್ರು ಯಾವ ಜನ್ಮಕ್ಕರೆ ಒಂದು ವಿಚಾರ ಕಿವಿಗೆ ಬಿದ್ದರೂ ಕೂಡ ಸಾರ್ಥಕ ಇರ್ತದೆ. ಯಾಕೆ ತತ್ವಮಸಿ ವಾಕ್ಯ ಅನ್ನುವಂಥದ್ದು ಸಾಮಾನ್ಯ ಅಲ್ಲ. ಅದು ನಮಗೊಂದು ಚೂರು ಕಿವಿಗೆ ಬಿದ್ದರೆ ಮುಂದೆ ಮತ್ತೆ ಅದು ಏನಾದರೂ ಸ್ವಲ್ಪ ಉಳ್ಕೊಂಡ್ರೆ ಮುಂದಾದ್ರೂ ಕೂಡ ಕೆಲಸ ಕೊಡ್ತದೆ. ಈಗ ಎಷ್ಟೋ ಜನ ಅಂತಾರೆ ಸದ್ಗುರುಗಳು, ಏನ್ರಿ ನಾನೇ ಪರಮಾತ್ಮ ಹೆಂಗಾಗ್ತೇನೆ ರೀ, ಹಿಂಗೆ ಹೇಳ್ಬಿಡ್ತಾರೆ, ಇವೆಲ್ಲ ನಡೀತಾವೆ ಲೌಕಿಕದಾಗ. ಅದಕ್ಕೆ ಹೇಳ್ತಾರೆ ಇದು ಪರಮಾರ್ಥ ಹೆಂಗೆ ಭಾಳ ರಹಸ್ಯವಾಗಿ ಹೇಳುವಂಥದ್ದು ಹೇಳ್ತಾರೆ. ಅದಕ್ಕೆ ಪರಮ ವಿರಕ್ತಂಗೆ ಪರತರ ಶಿಷ್ಯಂಗೆ ಪರಮಾರ್ಥ ಅರಿವು ಆತ್ಮ ತನುಜಂಗೆ ಪರಮ ರಹಸ್ಯದಳು ಅರಿಯುವುದು ಕರ್ಮ ತತ್ಪರರಿಗೆ ಅರುಪಲಾಗದಿದನೊಮ್ಮೆ ಅಂತ ಹೇಳ್ತಾರೆ. ಯಾಕಂದ್ರೆ ಇದನ್ನು ಹೊರಗಡೆ ಏನಾದರೂ ನೀ ಪರಮಾತ್ಮ ಇದೆ ಅದಿದಂತ ಹೇಳೋಕೋದ್ರೆ ಅವ್ರು ತಲೆ ಕೆಟ್ಟದ್ದು ನಿಮ್ಗೆ ಅಂತ ನಮ್ಮ ಜೊತೆ ಜಗಳಕ್ಕೆ ಬರ್ತಾರೆ ಅವರು. ಮತ್ತು ವಾದಕ್ಕೆ ಶುರು ಮಾಡುತ್ತಾರೆ, ವಾದ ಮಾಡುವಂಥದ್ದು, ತುಂಬ ವಾದ ಮಾಡ್ತಾರೆ. ಅದು ಹೆಂಗ್ರಿ, ಇದು ಹೆಂಗ್ರಿ, ನೀವು ನೋಡಿರೇನ್ರಿ ದೇವರು, ಆ ದೇವ್ರು ಎಲ್ಲಿ ಐತ್ರಿ, ಅವ್ರ ಜೊತೆ ಯಾಕೆ ಗುದ್ದಾಡಬೇಕು. ಅದಕ್ಕೆ ಮೂರ್ಖರು ಸಮುದ್ರ ದಾಟ್ಬೋದು ಅಂತ ನೀವು ದಾಟಿಬಿಡ್ರಿ ಅಂತಿದ್ರು ಗುರುಗಳು. ಏನು ಹೇಳ್ತಿದ್ರು, ತಾತಾರು ಹೇಳ್ತಿದ್ರು, ಬಸವಾನಂದ್ರ ತಾತಾರು. ಅವರು ಮೂರ್ಖರ ಜೊತೆ ನಿಮ್ದೇನೈತೆ ಹೇಳ್ರಿ, ಅವ್ರೇನು ಕ್ರಮವಾಗಿ ಕುಂತು ಕೇಳ್ಯಾರ ಬಿಟ್ಟಾರ, ಏನಿಲ್ಲ, ಎಲ್ಲೋ ಒಂಚೂರು ಕೇಳಿರ್ತಾವ, ನಾನು ಹೆಂಗೆ ಪರಮಾತ್ಮ ಆಗ್ತೀನಿ ಅಂತಾವ. ಯಾಕಂದ್ರೆ ಸಂಶಯ ಭಾವ, ಅಸಂಭಾವ, ವಿಪರೀತ ಭಾವ ತುಂಬ್ಕೊಂಡು ಕುಂತಿರ್ತಾವ. ಮತ್ತು ಅವು ಎಲ್ಲಿ ಹೋಗಿರ್ತಾವ ಅವಕ್ಕೆ,
ಅವ್ರು ನಿಮ್ಮ ಜೊತೆ ಸುಮ್ಮ ವಾದಕ್ಕೆ ಬೀಳ್ತಾರೆ. ಹೌದಪ್ಪ, ಅವರು ಶಾಸ್ತ್ರ ಅಭ್ಯಾಸ ಮಾಡಿದ್ರು, ಕುಂತು ಕೇಳಿದವರಾಗಿದ್ರಂದ್ರೆ, ನೀನು ಕೇಳಿದ್ದೆ ಅಂದ್ರೆ ಅವ್ರ ಜೊತೆ ವಿಚಾರ ವಿನಿಮಯ ಮಾಡು, ತಿಳ್ಕೊ. ಅವ್ರು ನಿನ್ನಿಂದ ತಿಳ್ಕೊಳ್ಳಿ, ನೀನು ಅವರಿಂದ ತಿಳ್ಕೊ, ನೀವು ವಿಚಾರ ಮಾಡ್ಕೊಳ್ರಿ. ಅದು ಎದ್ರಾಗ ಕುಂತು ಕೇಳೇ ಇಲ್ಲ, ಗುರುಮುಖಾಂತರನೇ ಕುಂತು ಕೇಳಿಲ್ಲ, ಏನು ಅರ್ಥನೂ ಆಗಿಲ್ಲ, ಅದ್ರ ಜೊತೆ ನೀವ್ಯಾಕೆ ವಾದಕ್ಕೆ ಇಳಿತೀರಿ? ಅದಾದ ಬಿಟ್ಟು ದೇವ್ರ ಕಣ್ಣಿಗೆ ಕಾಣ್ತದೇನಪ್ಪ, ಪರಮಾತ್ಮ ಅಂದ್ರೆ ಏನಪ್ಪ, ಗುರು ಅಂದ್ರೆ ಏನಪ್ಪ ಅಂತ ಹಿಂಗೆ ನಿಂತು ಬಿಡ್ತಾರೆ. ಅವ್ರ ಜೊತೆ ಯಾಕೆ ವಾದ ಮಾಡೋಕೂತಿ? ಸುಮ್ಮನೆ ನಿನಗೆ ಅವ್ರಿಗೆ ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ರು ಹೇಳ್ತಾರೆ ಮಹಾತ್ಮರು ಅವ್ರ ಥರ ಇವ್ರ ಥರ ಒಳಗೆ ನಿನ್ನ ಥರ ಇರು. ಅವ್ರ ಜೊತೆ ವಾದ ಯಾಕೆ ಮಾಡೋಕೆ ಹೋಗ್ತಿ? ಅವಶ್ಯಕತೆ ಆದರೆ ಏನು ಐತಿ ನಿನಗೆ? ಸಮುದ್ರ ದಾಟ್ಬೋದಂತ ಅವ್ರು ವಾದ ಮಾಡಿದ್ರೆ, ಹೌದು ದಾಟ್ಬೋದು ಬಿಡ್ರಿ ಅಂತ, ದಾಟ್ಬೋದು ಬಿಡಪ್ಪ ಅಂತೇಳಿ ನೀ ದಾಟಿಬಿಡು ಅಷ್ಟೇ ಅಂತ ಹೇಳ್ತಿದ್ರು ಅವರು. ಅದಕ್ಕೆ ಇಲ್ಲಿ ಕೂಡ ಈ ಕಾರಕ ಗುರು ಏನು ಮಾಡ್ತಾನಂತಂದ್ರೆ, ನೋಡಪ್ಪ ನೀನು ಹೆಂಗಿದೆ, ನಿನ್ನ ಸ್ವರೂಪ ಹೆಂಗೈತೆ ಅಂದ್ರೆ ಮೂರೂ ಕಾಲದಲ್ಲಿರುವಂಥದ್ದು ಐತೆ, ಹೋಗುವಂಥದ್ದು ಬರುವಂಥದ್ದು ಅಲ್ಲ ಇದು. ಅದಕ್ಕೆ ಆನಂದ ಸ್ವರೂಪವಾಗಿರುವಂಥದ್ದು, ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿರುವಂಥದ್ದು ನಿನ್ನ ಸ್ವರೂಪ ಐತೆ ಅಂಥ ವಿಚಾರವನ್ನು ನೀನು ವಿಚಾರ ಮಾಡ್ತಕ್ಕಂಥದ್ದು ಅಂತ ಈ ಕಾರಕ ಗುರು ಹೇಳ್ತಾನ್ರಿ. ಈ ವಿಚಾರ ಹೇಳ್ತಾನೆ, ಶಿಷ್ಯನಿಗೆ ಬೋಧಿಸ್ತಾನೆ. ಇದಕ್ಕೆ ಕಾರಕ ಗುರು ಅಂತ ಹೇಳ್ತಾರೆ ಅವರು. 4ನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ? ಸಕಲ ಶಾಸ್ತ್ರಗಳ ಸಾರವನ್ನು ಬೋಧಿಸುವಂಥವನು ಪರಮಗುರು ಅಂತ ಹೇಳ್ತಾರೆ ಅವರು. ಸಕಲ ಶಾಸ್ತ್ರಗಳನ್ನು ಹೇಳುವಂಥವನು ಯಾರು? ಪರಮಗುರು. ವೇದಾಂತ, ಸಿದ್ಧಾಂತ, ಪುರಾಣ, ಶಾಸ್ತ್ರಾದಿ ರಹಸ್ಯದ ಅರ್ಥವೆಲ್ಲವ ಸಾದರದಿಂದ ತಿಳಿದು ಬೋಧಿಸಲು ಬಲ್ಲನು ದಯಾಮೂರ್ತಿ ಪರಮಗುರು ಅಂತ ಹೇಳ್ತಾರೆ. ಏನು ಹೇಳ್ತಾರ ಅಂದ್ರೆ, ವೇದ ಎಷ್ಟದಾವ? 4 ವೇದಗಳು ಅದಾವ. 4 ವೇದಗಳು ಗೊತ್ತದಲ್ಲ, ಋಗ್ವೇದ, ಸಾಮವೇದ, ಯಜುರ್ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4 ಅದಾವ. ಆಮೇಲೆ ಇಲ್ಲಿ ಕೂಡ ವೇದಾಂತ, ಮತ್ತು ಇಲ್ಲಿ ಕೂಡ ಉಪನಿಷತ್ತುಗಳು, ಉಪನಿಷತ್ತುಗಳು ಕೂಡ ಇಲ್ಲಿ ಅದ. ಉಪನಿಷತ್ತುಗಳು 100, ಯಾಕಂತಾರೆ ಇಲ್ಲಿ ಉಪನಿಷತ್ತುಗಳು ಕೂಡ ಎಷ್ಟು ಬರ್ದಾರ? 1180 ಉಪನಿಷತ್ತುಗಳು ಅದಾವ. ಯಾಕಂತಂದ್ರೆ ಉಪನಿಷತ್ತುಗಳು ಎಷ್ಟದಾವ? 1180 ಉಪನಿಷತ್ತುಗಳು ಅದಾವ. ಅದರಲ್ಲಿ ಕರ್ಮದ ಪರವಾಗಿ 840 ಉಪನಿಷತ್ತುಗಳು ಅದಾವ. ಕರ್ಮದ ಪರವಾಗಿ ಜಾಸ್ತಿ ಹೇಳಿದ್ದಾರೆ, ಯಾಕಂದ್ರೆ ಅವರೇ ಜಾಸ್ತಿ ಅಲ್ಲ, ಕರ್ಮದಲ್ಲಿರುವಂಥವರೇ ಜಾಸ್ತಿ. ಅದಕ್ಕೆ ಕರ್ಮದ ಪರ 840 ಉಪನಿಷತ್ತುಗಳು ಬರೆದಾರ. ಉಪಾಸನೆ ಪರ 232 ಬರೆದಿದ್ದಾರೆ. ಮತ್ತು ಜ್ಞಾನದ ಪರ 108 ಉಪನಿಷತ್ತುಗಳು ಅದಾವೆ. ಒಟ್ಟು 1180 ಉಪನಿಷತ್ತುಗಳು ಅದಾವೆ. ಅದಕ್ಕೆ ಮತ್ತು ಸಿದ್ಧಾಂತ ಅಂದ್ರೆ ಆಗಮಗಳು ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಸಿದ್ಧಾಂತ ಅಂದ್ರೆ ಕಾಮಿಕಾದಿ ಆಗಮಗಳು ಅಂತ ಕೂಡ ಹೇಳ್ತಾರೆ. ಇವು ಎಷ್ಟು ಅದಾವ ಅಂತಂದ್ರೆ, ಯಾಕಂದರೆ ಇವು ಕೂಡ ಪುರಾಣ, ಆಗಮಗಳು ಎಷ್ಟು ಅದಾವ? 28 ಆಗಮಗಳು ಅದಾವ. ಮತ್ತು ಪುರಾಣಗಳು ಎಷ್ಟು ಅದಾವಪ್ಪ ಅಂತಂದ್ರೆ ಇಲ್ಲಿ 18 ಪುರಾಣಗಳು ಹೇಳ್ಕೊಂಡು ಬಂದಾರೆ. 18 ಪುರಾಣಗಳಲ್ಲಿ ಅದ್ರಾಗ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಏನು ಹೇಳಿದಾರ ಅದರಲ್ಲಿ? ಪರಮಾತ್ಮನೂ 10 ಪುರಾಣ, ಅಗ್ನಿದು 1 ಪುರಾಣ, ವಿಷ್ಣುವಿಂದು 4 ಪುರಾಣ, ಸೂರ್ಯಂದು 1, ಬ್ರಹ್ಮನು 2. ಈ ರೀತಿಯಾಗಿ 18 ಪುರಾಣಗಳ ಬಗ್ಗೆ ಹೇಳ್ಕೊಂಡು ಬರ್ತಾರೆ ಅವರು. ಇಷ್ಟೆಲ್ಲ ಹೇಳುವಂಥದ್ದು. ಅದಕ್ಕೆ ಶಾಸ್ತ್ರಾದಿ ನೋಡ್ರಿ, ಇಲ್ಲಿ ಕೂಡ ಏನು ಹೇಳ್ತಾರ? ಶಾಸ್ತ್ರಾದಿ ಅಂತಂದರೆ ಎಲ್ಲ ವಿಚಾರಗಳನ್ನು. ಯಾಕಂತಂದ್ರೆ ಇಲ್ಲಿ ಈ ಶಾಸ್ತ್ರಾದಿ ಅಂದ್ರೆ ಏನು 6 ಶಾಸ್ತ್ರಗಳು ಏನದಾವ? ಉತ್ತರ ಮೀಮಾಂಸ, ಪೂರ್ವ ಮೀಮಾಂಸ ಅಂತ ಹೇಳಿಬಿಟ್ಟು ಏನದಾವ 6 ಶಾಸ್ತ್ರಗಳು. ಇವೆಲ್ಲವುಗಳ ರಹಸ್ಯಾರ್ಥವೆಲ್ಲವ, ಇವೆಲ್ಲವ ಇಲ್ಲಿ ಇದ್ರಾಗ ಹೇಳಿದಂತೆ ಎಲ್ಲ ಒಂದು ತಾತ್ಪರ್ಯವನ್ನು ಪ್ರೀತಿಯಿಂದ ನೀನು ಗುರುಮುಖಾಂತರ ತಿಳ್ಕೊಳ್ಳುವಂಥದ್ದು. ಯಾಕಂದ್ರೆ ಗುರುಮುಖಾಂತರ ತಿಳ್ಕೊಂಡು ಅದನ್ನು ಶಿಷ್ಯರಿಗೆ ಉಪದೇಶ ಮಾಡಲಿಕ್ಕೆ ಆರ್ಹನಾಗ್ತಾನೆ. ಅದಕ್ಕೆ ಹೇಳ್ತಾರೆ ಇಲ್ಲಿ ಏನು ಅಂತಂದ್ರೆ, ಇಂಥ ಒಂದು ಯಾರೇ ಇಲ್ಲಿ ವಿಚಾರವನ್ನು ತಿಳಿಸ್ತಾರ ಅಂತಂದ್ರೂ ಕೂಡ ತಿಳಿಸೋರು ಕೂಡ ಗುರುಮುಖಾಂತರನೇ ಅರ್ಥಕೊಂಡಿರ್ಬೇಕದು.
ನಮ್ಮನ್ನು ನಾವೇ ಗ್ರಂಥಗಳನ್ನು ಇಟ್ಕೊಂಡು ಎಲ್ಲವನ್ನ ಓದಿನ್ರಿ, ಒಂದು 4 ಡಿಗ್ರಿ ತೊಗೊಂಡಿನ್ರಿ, ಸಂಸ್ಕೃತ ಪಂಡಿತನಾಗಿಂದ್ರೆ ಇಲ್ಲಿ ನಡೆಯಂಗಿಲ್ಲ. ಯಾಕಂದರೆ ಇದು ಅಂತಃಕರಣ ಪರಿಶುದ್ಧ ಆಗಿರ್ಬೇಕಾಗ್ತದೆ. ಇದು ನಮ್ಮ ಒಳಗೆ ನಾವೇ ನಡ್ಕೊಂಡು ಹೋಗ್ಬೇಕಾಗ್ತದೆ. ಹೊರಗಡೆ ಬಾಹ್ಯದಲ್ಲಿ ನಾವು ಏನು ಮಾಡಿದ್ರೆ ಇದು ಸಾಧನೆ ಆಗಲ್ಲ. ಅಂತರಂಗದಲ್ಲಿ ಇವೆಲ್ಲವನ್ನ ಮಾಡಿಕೊಂಡು ಅವನ ಸಾಧನೆ, ಯಾಕಂದರೆ ಹೇಳ್ದಂಗೆ ನಡೆಯುವಂಥದ್ದು, ನಡೆದಂಗೆ ಹೇಳುವಂಥದ್ದು ಇದು. ಅದಕ್ಕೆ ಇದು ಎಲ್ಲಿ ಅಂತಂದರೆ ಗುರು ಮುಖಾಂತರನೇ ಅಭ್ಯಾಸ ಮಾಡಿದಂಥ ಸದ್ಗುರುನಾಥ ಆತನಿಂದ ತಿಳ್ಕೊಂಡು ಅರ್ಥಕೊಂಡು ಆತ ಶಿಷ್ಯನಿಗೆ ಪ್ರೀತಿಯಿಂದ ಉಪದೇಶ ಮಾಡಲಿಕ್ಕೆ ಹರನಾಗ್ತಾನೆ. ಇದಕ್ಕೆ ನಾವು ಓದಿಗೆ ಇದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ಮೊದಲನೇ ಮಾತು ಇದು ತಿಳ್ಕೊಬೇಕು. ಯಾಕಂದರೆ ಇದು ಭಾಳಷ್ಟು ರಹಸ್ಯವಾದಂಥ ವಿಚಾರ ಯಾವುದು ತಿಳಿದೇ ಇರುವಂಥ ವಿಚಾರವನ್ನು ತಿಳಿಯುವಂಥದ್ದು ಇದು ಅಷ್ಟು. ಯಾಕಂದರೆ ಮಾತು ಮನಗಳಿಂದ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ. ಇದು ತಿಳ್ಕೊಳ್ಳೋದು ಸಾಮಾನ್ಯ ಅಲ್ಲ. ಇದು ನಮ್ಮ ಅನುಭವಕ್ಕೆ ಬರ್ಬೇಕಂದ್ರೆ ಇದು ಸಾಮಾನ್ಯ ಅಲ್ಲ ಇದಕ್ಕೆ. ಹಾಗಾಗಿ ಇಂಥದನ್ನು ನಾವು ಇವೆಲ್ಲ ವಿಚಾರಗಳನ್ನು ಪ್ರೀತಿಯಿಂದ ಸದ್ಗುರು ಮುಖಾಂತರ ತಿಳ್ಕೊಂಡು ಶಿಷ್ಯರಿಗೆ ಉಪದೇಶವನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಆ ದಯಾಮೂರ್ತಿ ಅಂದರೆ ಈ ಸಂಪೂರ್ಣ ಕರುಣೆಯಿಂದ ಕೂಡಿದಂಥವನು ಯಾರು? ಇದು ಪರಮ ಸದ್ಗುರು ಅಂತ ಹೇಳಿಸ್ಕೊಳ್ತಾನೆ. ಯಾಕಂದ್ರೆ ಈ ಎಲ್ಲ ವೇದಾಂತ ಸಕಲ ಶಾಸ್ತ್ರಗಳೇ ಈ ಮುಖ್ಯವಾಗಿರುವಂಥವು. ಈಗ ಅದ್ವಯವಾದಂಥ ಒಂದು ಪರಬ್ರಹ್ಮ ನಿನ್ನ ಸ್ವರೂಪ ಅಂತ ಇವೆಲ್ಲ ಏನು ಹೇಳ್ತಾವೆ? ಇವು ವೇದಾಂತದ ಎಲ್ಲ ಸಕಲ ಶಾಸ್ತ್ರಗಳು ನೀನೇ ಪರಮಾತ್ಮ ಅಂತ ಹೇಳಕ್ಕೆ ಬಂದಂಥವು. ಈಗ ಒಂದೇ ಸಲಕ ನೀವು ತಿಳ್ಕೊಂಡಿದ್ದೆ ಅಂದರೆ ಇವೇ ಯಾಕೆ ಬರ್ತಿದ್ದು? ಬ್ರಹ್ಮ ಸತ್ಯ ಜಗನ್ಮಿತ್ಯ ಅಂತ ಒಂದೇ ಸಲಕ ಇದಕ್ಕೆ ಅರ್ಥ ಆಗಿಬಿಟ್ಟಿತ್ತು ಅಂತಂದ್ರೆ ಇಷ್ಟೆಲ್ಲ ಬೇಕೇ ಆಗಿರಲಿಲ್ಲ. 1180 ನೋಡ್ರಿ ಅಂತ ಅಷ್ಟು ಉಪನಿಷತ್ತುಗಳೇ ಬೇಕಾಗಿರಲಿಲ್ಲ. ಎಲ್ಲ ಏನು ಉಪನಿಷತ್ತುಗಳು ಇವೆಲ್ಲದ್ರ ಉದ್ದೇಶ ಏನು? ವೇದಗಳಲ್ಲಿ ಕರ್ಮ ಉಪಾಸನೆ ಜ್ಞಾನ ಅಂತ ಹೇಳಿದಾರಂದ್ರೆ ಉದ್ದೇಶ ಏನು? ಅದಕ್ಕೆ ಸಣ್ಣ ಬಾಲ್ಯ ಯೌವನ ಮುಪ್ಪು ಅಂತ ಮಾಡಿದ್ದಾರೆ. ಅದ್ರ ಬಾಲ್ಯದಲ್ಲಿ ಏನು ಊಟ ಮಾಡಬೇಕು, ಯೌವನದಲ್ಲಿ ಏನು ಊಟ ಮಾಡಬೇಕು, ಮುಪ್ಪಿನಲ್ಲಿ ಎಲ್ಲ ಒಂದು ಕ್ರಮವಾಗಿರ್ತಾವಲ್ಲ. ಅದ್ರಂಗೆ ಬಾಲ್ಯದಲ್ಲಿ ಏನಿರ್ತದ ಸ್ವಲ್ಪ ಅಷ್ಟು ಬುದ್ಧಿ ಇರಂಗಿಲ್ಲಲ್ಲ. ಇಲ್ಲಿ ಕರ್ಮದಲ್ಲಿ ಕೂಡ ಹೇಳ್ತಾರೆ. ಯಾಕಂದರೆ ಅಲ್ಲಿ ಮನಸ್ಸು ಸ್ವಲ್ಪ ಶುದ್ಧ ಆಗಬೇಕು. ಇನ್ನೂ ಸಣ್ಣ ಮನಸ್ಸು ಇರ್ತದೆ. ಇನ್ನೊಂಚೂರು ಅಲ್ಲಿ ಇಲ್ಲಿ ಇಲ್ಲಪ್ಪ. ಈಗ ಸಣ್ಣ ಮಕ್ಕಳಿಗೆ ಏನಾರು ತಿನ್ನಿಸ್ಬೇಕಾದ್ರೆ ತಾಯಿ ಏನು ಮಾಡ್ತಾರೆ? ಅಲ್ಲಿ ಬೂವ ಬಂತು ನೋಡ್ರಿ, ಅಲ್ಲಿ ಹಿಂಗೆ ಬಂತು ನೋಡಪ್ಪ, ಹಂಗೆ ಬಂತು ನೋಡಪ್ಪ ಅಂತ ಮಗುವಿಗೆ ಹೇಳಿ ಬೀಳ ಹಾಲಾರ ಕುಡಿಸ್ತಾಳೆ. ಏನಾರ ಒಟ್ಟಿಗೆ ಏನಿಲ್ಲ ಒಟ್ಟಿಗೆ ಸತ್ಕೊಂಡು ಹೋಗ್ತದೆ ಕೂಸು ಅಂತೇಳ್ಬಿಟ್ಟು ಒಂದೇ ಸಮ ಕಳವಳ ಪಡ್ತಿರ್ತಾಳೆ ಆಕಿ. ಯಾಕಂದರೆ ಏನಿರಲಿಲ್ಲ ಸತ್ತೋಗ್ಬಿಡ್ತದೆ ಕೂಸು ಅಲ್ಲ. ಅದಕ್ಕೀಗ ತಾಯಿಗೆ ಮಾತ್ರ ಒಂಥರ ಸಂಕಟ ಶುರುವಾಗಿರ್ತದೆ. ಅಯ್ಯಯ್ಯೋ ನನ್ನ ಮಗು ಏನು ಸತ್ತೋಗ್ಬಿಡ್ತದೋ ಏನು ಮಾಡ್ತದೆ. ಯಾಕಂದ್ರೆ ಊಟ ಇರಲಿಲ್ಲ, ಅದು ಏನು ತಿನ್ನನೇ ಒಲ್ದು ಅಂತ ಬಡ್ದಾಡ್ತಿರ್ತೀವಲ್ಲ. ಹಂಗೆ ಅವಾಗ ಏನಾರ ಮಾಡಿ ಅಲ್ಲಿ ಬಂತು ಅದು ಬಂತು ಇದು ಬಂತು ಅಂತ ಹೇಳಿ ತಿನ್ಸೋಕೆ ಶುರು ಮಾಡ್ತಾಳಲ್ಲ. ಅದ್ರಂಗೆ ಇಲ್ಲಿ ಕೂಡ ಕರ್ಮಕಾಂಡ ಬರೆದ್ರೆ ಯಾಕಂತಂದ್ರೆ ಇದು ಏನು ಮಾಡ್ಲಾರ್ದು ಹಂಗೆ ಸತ್ತೋಗ್ಬಿಡ್ತದಲ್ಲ, ಇಟ್ಲೀಸ್ಟ್ ಸ್ವಲ್ಪ ತಿನ್ಲಿ ಶಕ್ತಿ ಬರ್ತದೆ ಒಂದು ಚೂರು ಅಂತ. ಎಷ್ಟು ಕರುಣಾಮಯಿ ನೋಡ್ರಿ ಗುರುನಾಥ ಭಗವಂತ, ಭಾಳ ಕರುಣಾಮಯಿ. ಅಷ್ಟು ತಿನ್ನಿಸಿಬಿಟ್ಟು ಒಂದು ಸ್ವಲ್ಪ ದೊಡ್ಡದ ಸ್ವಲ್ಪ ನಿಂದ್ರಕ್ಕೆ ಶಕ್ತಿ ಬಂತು, ಮತ್ತೊಂದು ಸ್ವಲ್ಪ ಬೇರೆ ಊಟ ತಿನ್ಸಕತ್ತೇಳಿ. ಯಾಕಂದ್ರೆ ಇಲ್ಲ ಸ್ವಲ್ಪ ಸಣ್ಣದ ಇತ್ತಲ್ಲ, ಅದು ಸ್ವಲ್ಪ ಮೆತ್ತಂದು ತಿನ್ನಿಸಿದೆ, ಒಂಚೂರು ಬಿರ್ಸಂದು ತಿನ್ನಿಸಿದ್ರೆ ಆಯ್ತು. ಸ್ವಲ್ಪ ಮತ್ತೆ ಎದ್ದು ನಡೆಯಕತ್ತು, ಅದಕ್ಕೊಂಚೂರು ರೊಟ್ಟಿ ಮೆತ್ತಗೆ ಮಾಡಿ ತಿನ್ಸೋಕೆ ಶುರು ಮಾಡ್ತಾಯಿಲ್ಲ. ಅದ್ರಂಗೆ ಆ ಮನಸ್ಥಿತಿ ಎಲ್ಲಿಗೆ ಬಂತು? ಉಪಾಸನೆಗೆ ಬರ್ತದೆ. ಅಂದ್ರೆ ಭಕ್ತಿ, ದೃಢ ಭಕ್ತಿಗೆ ಬರ್ತದೆ. ಏನು ಅಲ್ಲಿ ಇಲ್ಲಿ ಆ ದೇವರು ಈ ದೇವ್ರು ಅಂತ ಭಯಭಕ್ತಿಯಿಂದ ಮಾಡಿದಂಥ ಭಾವ ಎಲ್ಲಿಗೆ ಬಂತು? ಅದು ಸ್ವಲ್ಪ ಶುದ್ಧವಾದಂಥ ಒಂದು ಭಕ್ತಿಗೆ ಬರ್ತದೆ. ನಿಜ ಭಕ್ತಿಗೆ ಬಂತು ಅಂದಾಗ ಮತ್ತು ಆ ನಿಜ ಭಕ್ತಿಯಿಂದ ಎಲ್ಲಿಗೆ ಜಂಪ್ ಆಗ್ತದೆ? ತೀರೋ ದೊಡ್ಡವಾಗ್ತಾನೆ. ಯಾವಾಗ ಜ್ಞಾನಕ್ಕೆ ಬಂದಾಗ ಅವಾಗೆಲ್ಲ ಗೊತ್ತಾಗ್ತದೆ. ಅಷ್ಟೊತ್ತಿಗೆ ಆತನ ಅಂತಃಕರಣದಲ್ಲಿ ಮಲ ವಿಕ್ಷೇಪ ದೋಷಗಳು ನಿವೃತ್ತಿ ಆಗಿಬಿಟ್ಟಿರ್ತಾವೆ ನೋಡ್ರಿ. ಎಷ್ಟು ಅದ್ಭುತ ಅಲ್ಲ. ಅದು ಹೇಳುವಂಥ ತಾತ್ಪರ್ಯ ಏನ್ರಿ? ಇದು ಕರ್ಮ ಉಪಾಸನೆ ಯಾಕೆ ಹೇಳಿದಾರ? ನೀನು ಒಳ್ಳೆ ಮಾರ್ಗ ಹಿಡೀಲಿ, ಆನಂದಕ್ಕೆ ಹೋಗಲಿ, ಆನಂದ ಆಗಲಿ, ಸದಾಕಾಲ ಆನಂದ ಆಗಲಿ, ನಿನ್ನ ಸ್ವರೂಪವನ್ನು ತಿಳಿಸೋದಕ್ಕಾಗಿ ಇದನ್ನು ಹೇಳ್ಯಾರ. ಹೊರತಾಗಿ ನೀನು ಉಂಡು ತಿಂದು ಸೊತ್ಕೊಂತ ಹೋಗಪ್ಪ, ಅದು ಮಾಡಿ ಇದು ಮಾಡಿ ಎಲ್ಲ ಫಲಾಪೇಕ್ಷೆ ಬಯಸ್ಕೋ, ಲೋಕದಲ್ಲಿ ಆನಂದ ಇರಬೇಕು, ಪರಲೋಕದಲ್ಲಿ ಆನಂದ ಇರಬೇಕು, ಮತ್ತೆ ಸಾಯಿ ಮತ್ತೆ ಇಲ್ಲಿಗೆ ಬಂದು ಮತ್ತೆ ಅಲ್ಲಿಗೆ ಹೋಗಂತ ಹೇಳಿಲ್ಲ ಇವು ಯಾವು. ಮತ್ತು ನೀನು ಹಂಗೆ ಮಾಡ್ತೀನಿ, ಜ್ಞಾನ ತೊಗೊಳಕ್ಕೆ ಭಾಳ ಕಷ್ಟ ಆಗಕತ್ತಿದ್ರಿ, ಗುರುಗಳ ಮುಖಾಂತರ ಕುಂತು ಕೇಳೋಕೆ ಕಷ್ಟ ಆಗಕತ್ತಿದ್ರಿ ಅಂದ್ರೆ ಮತ್ತೆ ಸಾಯ್ಬೇಡ್ಬಿಡು, ಹಂಗೆ ಸಾಯ್ಬೇಡ, ಎಟ್ಲೀಸ್ಟ್ ಇಷ್ಟಾರ ಮಾಡ್ಕೊ ಹೋಗಿ ಮತ್ತು ಸ್ವಲ್ಪ ಸುಖ ಕಂಡಂಗೆ ಕಾಣ್ತದೆ, ಮತ್ತೆ ಬಾ, ಮತ್ತು ಇಲ್ಲಿ ಸ್ವಲ್ಪ ಸುಖ ಕಂಡಂಗೆ ಆಗ್ತದೆ, ಮತ್ತೆ ಮುಂದಕ್ಕೆ ಹೋಗು, ಮತ್ತೆ ಬಾ, ಮತ್ತು ಇದೇ ಮಾಡಿ, ನೀನು ಹಣೆ ಬರೀ ಇಷ್ಟ ಆಯ್ತಂದ್ರೆ ಹಿಂಗ್ಯಾರ ಮಾಡಂತಾರೆ ಅವರು.
ಮತ್ತು ಇದರಿಂದ ಇಲ್ಲರಿ ಗುರುಗಳು ಹಿಂಗೆ ಹೇಳಿದ್ದಾರೆ. ಹಿಂಗೆ ಮತ್ತು ವೇದ ಉಪನಿಷತ್ತುಗಳಲ್ಲಿ ಹಿಂಗೆಲ್ಲ ಬರೆದು ಬಿಟ್ಟಾರಲ್ರಿ. ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ ಅಂತ ಬರೆದಾರೆ. ಇದ್ರ ಉದ್ದೇಶ ಏನಂತ, ನಿನ್ನ ಪುಣ್ಯದ ಫಲದಿಂದ ನಿನ್ನ ಮನಸ್ಸಿನಾಗ ತೃಪ್ತಿ ಏನಪ್ಪ ಇಹಲೋಕದಲ್ಲಿ ಇದನ್ನು ಏನು ಮಾಡ್ಬೇಕು, ಇದೇನು ಶಾಶ್ವತ ಐತೇನೆ, ಇದನ್ನು ಬೇಡ ನನಗೆ, ಪರಲೋಕದಲ್ಲಿರುವಂಥದ್ದನ್ನು ಬೇಡ, ನಡಿ ಆ ಕಡೆ ಅಂತ ಹೇಳಿಬಿಟ್ಟು ಪರತರ ಆನಂದವನ್ನು ಪಡ್ಕೋಬೇಕು. ಸದ್ಗುರು ಮುಖಾಂತರ ಸಿಗ್ತದಂಥದ್ದು ಹೆಂಗಿರ್ಬೋದು. ಮಹಾತ್ಮರು ಹಿಂಗೆಲ್ಲ ಮಾಡ್ಯಾರಲ್ಲ, ನಾನು ತಿಳ್ಕೊಬೇಕಂತ ನೀ ಮುನ್ನುಗ್ಗು, ಆಗ್ತದೆ ನಿನಗೆ, ಇದೇ ಜನ್ಮದಲ್ಲಿ ಆಗಿಬಿಡ್ತದ. ಅದಕ್ಕೆ ಇವೆಲ್ಲ ಹೇಳೋ ಉದ್ದೇಶ ಏನು ಹೇಳಿದಾರ ಆಗಮದಲ್ಲಿ, ಇವೆಲ್ಲ ಹೇಳಿದಂಥ ಮಹಾತ್ಮರು ನಿನ್ನ ಬುದ್ಧಿ ನೆಟ್ಟಿಗಿರಂಗಿಲ್ಲ, ಅದಕ್ಕೆ ಅದು ಶುದ್ಧ ಮಾಡೋದಕ್ಕೆ ನೋಡ್ಯಾರ ಅಷ್ಟು ಮಂದಿ. ಅವರಿಗೆ ಮೂಲ ಉದ್ದೇಶ ಏನು ತಿಳ್ಸಕ್ಕೆ ನೋಡಿದ್ರು, ನಿನ್ನ ಸ್ವರೂಪವನ್ನು ತಿಳಿಸೋಕ್ಕೆ ಇವೆಲ್ಲನೂ ಬರೆದಿಟ್ರು, ನೋಡಿದರು. ಅದಕ್ಕೆ ಇದನ್ನು ಪರಬ್ರಹ್ಮ, ಅದ್ವಯವಾದಂಥ ಪರಬ್ರಹ್ಮವೇ ನಿನ್ನ ಸ್ವರೂಪ ಅಂತ ಬೋಧಿಸುವಂಥದಕ್ಕೆ ಇಷ್ಟೆಲ್ಲ ಬಂದು, ಸದ್ಗುರುನಾಥನು ಇಷ್ಟೆಲ್ಲ ಬಂದು ಇಷ್ಟು ದಿನ ನೋಡ್ರಪ್ಪ, ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೇ ಮನುಜ, ಸುಮ್ಮನಾಗೋದು ವಿಧಿಯೋಳು ಒಂದದೇ ಮುಕ್ತಿ, ಸುಮ್ಮನಾಗೋದು ನೋಡ್ರಿ ಹಿಂಗಿಂಗೈತೆ, ಇಂಥ ಸುಖವನ್ನು ಮುಕ್ತಿ, ಇನ್ನು ಜನನ ಮರಣ ರಹಿತನನ್ನಾಗಿ ಇಂಥ ದುಃಖದಿಂದ ಬಿಡುಗಡೆ ಆಗ್ಬೇಕಾದ್ರೆ ಸುಮ್ಮನೆ ಆಗಂಗಿಲ್ಲಪ್ಪ, ಇದು ಗುರುಪಾದ ಸೇವೆಯನ್ನು ಮಾಡ್ರಿ, ಇಂಥವೆಲ್ಲ ನೋಡ್ರಿ ಅಂತ ಇದನ್ನೆಲ್ಲ ಹೇಳಕ್ಕೆ ಸದ್ಗುರುನಾಥ ಬಂತಾರೆ ನೋಡ್ರಿ. ಮತ್ತೆ ಎಷ್ಟು ಕಷ್ಟ ಐತೆ ಹೇಳ್ರಿ. ಮತ್ತು ಇದನ್ನು ಅಷ್ಟು ರಹಸ್ಯವನ್ನು ಅದು ಒಂದು ಭೇದಿಸ್ಲಾರ್ದಂಗೆ, ಮತ್ತು ಅದು ಅಷ್ಟು ಈಜಿ ತಿಳಿತದೇನಂದ್ರೆ ಅದೂ ಅಲ್ಲ, ಅಷ್ಟು ಕಠಿಣವಾಗಿರುವಂಥದ್ದು. ಅಷ್ಟೇ ಸುಲಭನೂ ಅದ, ಅಷ್ಟೇ ಕಷ್ಟನೂ ಐತಿದ. ಅದಕ್ಕೆ ಹೇಳ್ತಾರೆ, ಬಹು ಸುಲಭ ಬ್ರಹ್ಮಜ್ಞಾನ ಗುರು ಒಲಿದು ಪೇಳದಿರಲು ಬ್ರಹ್ಮನಿಗೂ ಅಸಾಧ್ಯ ಅಂದಾಗ ಎಲ್ಲ ವಿಚಾರಗಳು ತೊಗೋಬೇಕಿದ್ರಾಗ ಗುರು ಒಲ್ದು ಬಿಡ್ತು, ಸುಮ್ಮನೆ ಒಲ್ದು ಬಿಡ್ತಾನೆ ನಿನಗೆ ಅಂತ ಮನಸಾರ ಒಲಿಬೇಕತ್ತೆ. ಬಹು ಸುಲಭ, ಖರೆ ಭಾಳ ಸುಲಭ. ಆದ್ರೆ ಗುರು ಒಲಿಬೇಕಂದ್ರೆ ನೀನೆಷ್ಟು ಕಷ್ಟಪಡಬೇಕು ಅಲ್ಲಿ. ನೀನು ಅಂತಃಕರಣದಲ್ಲಿರೋ ಮಲ ವಿಕ್ಷೇಪಗಳನ್ನು ನಿವೃತ್ತಿ ಮಾಡ್ಕೊಳ್ಬೇಕಾಗ್ತದೆ. ಗುರುವಿಂದ ಅನನ್ಯ ಸೇವೆ, ಭಕ್ತಿಯಿಂದ ಸೇವಾದಿಗಳನ್ನು ಮಾಡಬೇಕಾಗ್ತದ. ಇವೆಲ್ಲ ಮಾಡಿದ ಮೇಲೆ ಅದಂತ ನಿನಗೇನಾರ ಕೃಪೆ ಆಯ್ತು ಅಂದಾಗ ಅವಾಗ ವೇದದಲ್ಲಿರುವಂಥ ರಹಸ್ಯ, ಮತ್ತು ನಾ ಗುರುವಿನ ಸೇವೆ ಮಾಡಕತ್ತೀನಿ ರೀ ಮುಕ್ತಿ ಆಗ್ತದಂತಲ್ಲ, ನಿನಗೆ ಯಾವಾಗ ಗುರು ಕೃಪೆ ಆಯ್ತು ಅಂದಾಗ ವೇದಗಳಲ್ಲಿರುವಂಥ ರಹಸ್ಯವಾದಂಥ ವಿಚಾರ ನಿನಗೆ ಅರ್ಥ ಆಗ್ತದೆ, ಅವಾಗ ಅರ್ಥ ಆಗ್ತದೆ. ಅಲ್ಲಿ ತನಕ ಇದನ್ನು ಒಳಗೆ ಹೆಜ್ಜಿಡಕ್ಕಾಗಂಗಿಲ್ಲ ನಿನಗೆ. ಬರೇ ಗುರುವಿನ ಮುಂದೆ ಕುಂತು ನಾನು ಅಷ್ಟೇ ಇಲ್ಲರೆ, ಮತ್ತು ಸುಮ್ಮನೆ ಸೇವೆಗಳನ್ನು ಮಾಡಿದ ತಕ್ಷಣ ನನಗೆ ಹಿಂಗಾತು ಅಂತ ನೀನು ಮೇಲೆ ಹಂಗೆ ಮಾಡ್ಕೊತಲ್ಲ. ನೀನು ಮನಸಾರೆ ಸೇವೆಗಳನ್ನು ಮಾಡಬೇಕು. ನೀನು ಮಾಡೋದು ಕಂಡು ಆತ ಮನಸಾರೆ ಒಲಿಬೇಕು, ಕೃಪೆ ಮಾಡಬೇಕು. ಕೃಪೆ ಮಾಡಿದಾಗ ಆವಾಗ ನೋಡ್ರಿ ಈ ರಹಸ್ಯವಾಗಿರುವಂಥ ಕಗ್ಗಂಟಾದುವಂಥವು ಕೂಡ ಹೆಂಗಾಗ್ತದೆ, ಈಜು ಸುಲಭ ಆಗಿಬಿಡ್ತದೆ, ನನಗೆ ತಿಳಿತದೆ, ಆನಂದ ತಿಳಿತದೆ ನೋಡ್ರಿ. ಅಷ್ಟು ಅದು ಭಾಳ ಸುಲಭ ಆಗಿಬಿಡ್ತದೆ, ಅವಾಗ ಸುಲಭ ಆಗಿಬಿಡ್ತದೆ. ಅಲ್ಲಿ ತನಕ ಇದು ಗಂಟಿರ್ತದೆ, ಭಾರಿ ಗಂಟಿರ್ತದೆ. ಇದು ಸುಮ್ಮನೆ ಹಂಗೆ ಆಗಕ್ಕಾಗಂಗಿಲ್ಲಿದು. ಅದಕ್ಕೆ ಈ ರೀತಿಯಾಗಿ ಪರಬ್ರಹ್ಮ, ನಿನ್ನ ಸ್ವರೂಪವೇ ಪರಬ್ರಹ್ಮ ಅಂತ ಹೇಳೋದ್ರಲ್ಲೇ ಇವೆಲ್ಲ ನೋಡ್ದಾವ. ಇವತ್ತು ಜಗತ್ತಿನೊಳಗೆ ಎಲ್ಲ ಮಹಾತ್ಮರು ಹೇಳೋದು, ಕರ್ಮಕಾಂಡ ಹೇಳಿರುವಂಥದ್ದು, ಉಪಾಸನೆ ಕಾಂಡ ಹೇಳಿರುವಂಥದ್ದು, ಜ್ಞಾನಕಾಂಡ ಹೇಳಿರುವಂಥದ್ದು, ಇಷ್ಟೆಲ್ಲ ಸದ್ಗುರುಗಳು ಬಂದು ಹೇಳಕತ್ತಾರಂದ್ರೂ ಕೂಡ ಯಾವುದ್ರ ಉದ್ದೇಶ ಅಂದ್ರೆ ನಿನಗೆ ತಲೆ ಶುದ್ಧ ಮಾಡಕ್ಕೆ. ಏನು ಹುಚ್ಚಿಡ್ಕೊಂಡು ತಿರುಗಾಡಕತ್ತೀಯಲ್ಲ, ನಿನ್ನ ತಲೆ ಹುಚ್ಚಿಡ್ದ ನಿನಗೆ, ಅದಕ್ಕೆ ಆ ಹುಚ್ಚನ್ನು ಬಿಡ್ಸಕ್ಕೆ ಬಂದಾರೆ ಇವರು. ಅಲ್ಲ, ಸಾಯ್ತೀನಪ್ಪೋ ಹುಡ್ತೀನಪ್ಪೋ, ನಂಗೆ ಆ ಕಷ್ಟಪ್ಪ ಈ ಕಷ್ಟಪ್ಪ ಅಂತೇನು ಹೊತ್ಕೊಂತ ಕುಂತಿದ್ದಲ್ಲ ನೀನು. ಆದ್ರೆ ನೀವು ಒಂದು ಕೆಲಸ ಒಳ್ಳೆ ಕೆಲಸ ಮಾಡಿದೆಪ್ಪ, ಅದಕ್ಕೆ ಇಷ್ಟೆಲ್ಲ ಹತ್ಕೊಂತ ಕುಂತರೂ ಕೂಡ ಅದಕ್ಕೆ ಗಮನ ಕೊಡ್ಲಾರ್ದ ಅಪ್ಪ ನೀನೇ ಅಂತೇಳಿ ಒಂದು ನಿಷ್ಕಾಮ ಏನು ಭಕ್ತಿ ಮಾಡಿದಲ್ಲ, ಅದು ನಿನ್ನ ಕೈ ಹಿಡ್ದು ಎತ್ತಿಡ್ಯಾಕತ್ತದ. ಅದು ಅದರ ದೊಡ್ಡ ಕೆಲಸ ಮಾಡಿದಿ. ಅದಕ್ಕೆ ಗುರುನಾಥ ಏನೇ ಆಗಲಿ ಇಂಥ ಭೋಗದ ವಿಷಯಾದಿಗಳ ಮಧ್ಯೆ ಇದ್ದುಕೊಂಡ್ರೂ ಕೂಡ ನಿಷ್ಕಾಮದ ಒಂದು ಪುಣ್ಯದ ಫಲ ಮಾಡ್ಕೊಂಡನ ಅಂಥೇಳಿ ಅಂಥವ್ರಿಗೆ ಹೇಳಕ್ಕೆ ಬಂದ್ರೆ ಮತ್ತು ಜಗತ್ತಿನಾಗ ಎಲ್ಲರಿಗೆ ಅಲ್ಲ ಇದು ಎಲ್ಲರಿಗೆ ಇದು ಅಳವಡಂಗಿಲ್ಲ. ಇದು ಯಾರು ನಿಷ್ಕಾಮದ ಒಂದು ಪುಣ್ಯದ ಫಲದಿಂದ ಇರ್ತಾರೆ ಅವ್ರಿಗೆ ಮಾತ್ರ ಇದು ಟಚ್ ಆಗ್ತದೆ. ಎಲ್ಲರೂ ಬಂದು ಕುಂತ್ರೆ ಈಗ ನೋಡ್ರಿ, ಇದೇನು ಸುಮ್ಮನೆ ಆಡಕ್ಕೆ ಹೇಳಕತ್ತಿದೆ. ಇದು ಉದ್ದೇಶ ಏನಿರ್ತದೆ, ನಿಂದು ಆನಂದ ಸ್ವರೂಪ ಇದೀಪ, ಆನಂದ ಇದೆ, ಏನು ಅಲ್ಲಿ ಇಲ್ಲಿ ಕೆಲಸ ಅವು ಇವು ಅಂತ ವಿಷಯಾದಿಗಳಿಗೆ ಬೆನ್ನು ಹತ್ತಿದೆಯಲ್ಲ, ಅದರಿಂದ ದುಃಖ ಐತಪ್ಪ ನಿನ್ನೊಳಗೆ. ಅಂಥ ಆನಂದದ ಒಂದು ಸೆಲೆನೇ ನಿನ್ನ ಒಳಗೆ ಐತಿ ನೋಡು ಅಂತ ಹೇಳಕತ್ತಾರಂದ್ರೆ ಒಬ್ಬರು ಬಂದು ಕೇಳಂಗಿಲ್ಲ. ಇವತ್ತು ಜಗತ್ತಿನ ಜನ ಯಾಕೆ ಕೇಳಂಗಿಲ್ಲ? ಮತ್ತು ಎಲ್ಲರಿಗೆ ಬಂಗಾರ ತೊಗೊಳಕ್ಕಾಗ್ತದನು? ಎಲ್ಲರಿಗೂ ಒಂದು 4 kg ಎಷ್ಟು ತೊಗೊಳಕ್ಕಾಗ್ತದನು? ಎಷ್ಟು ಕಾಸ್ಟ್ಲಿ ಐತೆ ಹೇಳ್ರಿ ಈಗ ಬಂಗಾರ.
ತೊಗೊಳಕ್ಕಾಗಂಗಿಲ್ಲ. ಅದು ರೊಕ್ಕ ಬೇಕಾಗ್ತದೆ ಭಾಳ. ಅದ್ರಂಗೆ ಪುಣ್ಯ ಬೇಕಾಗ್ತದೆ. ನಿಷ್ಕಾಮದ ಫಲ ಪುಣ್ಯ ಇದ್ದಾಗ ಮಾತ್ರ ನೀ ಎಲ್ಲನೇ ಇರು. ಅಲ್ಲಿ ಎಲ್ಲೇ ಗುರುಗಳು ಹೇಳಕತ್ತಾರಂತ್ರಿ ಒಂದು ಚೂರು ಯಾಕೆ ಕೇಳ್ಬೇಕು ಅನ್ಸಕತ್ತಿದ್ರೆ ಸ್ವಲ್ಪ ಕುಂದ್ರ ಅವ್ರ ಫ್ರೆಂಡ್ ಯಾರನ್ನ ಬಂದು ಏನು ಕೇಳ್ತೇಪ್ಪ ನಡಿ ಸುಮ್ಮನೆ ಹೋಗಮ್ಮ, ಅವ್ರು ಹಂಗೆ ಹೇಳ್ತಿರ್ತಾರೆ, ಇಲ್ಲಿ ಯಾಕೆ ಕುಂದಿರ್ತಿದ್ವಿ ನಾವು ಕಮ್ಮಗೆ ಸಂಸಾರ ಮಾಡಮ್ಮಂದ್ರೆ ಸುಮ್ಮಿರಪ್ಪ ಒಂದು ಸ್ವಲ್ಪ ಗುರುಗಳು ವಾಕ್ಯಗಳು ಯಾಕೆ ಕೇಳಂಗಾಗ್ಯಾವಂತ ನಿನ್ನ ಸಂಸ್ಕಾರ ಹೇಳ್ದು ತಂದು ಕುಂದಿರ್ತದೆ ನಿನ್ನ ಪುಣ್ಯದ ಫಲ. ಅವಾಗ ತಿಳ್ಕೊಬೇಕು, ಹೌದು ಆತ ಕೇಳಕ್ಕೆ ಒಲ್ಲ ಅನ್ನಕತ್ತೆ, ನಾ ಕುಂತು ಕೇಳ್ಬೇಕಂತ ಮನಸ್ಸು ಬರಕತ್ತದಲ್ಲ, ಬೆನ್ನಿಗೆ ಕೈ ತೊಗೊಂಡು ಹಿಂಗೆ ಚಪ್ಪರಿಸ್ಕೊಳ್ಬೇಕು, ಸದ್ಯಕ್ಕೆ ನಾನು ಇಷ್ಟು ಪುಣ್ಯ ಮಾಡೀನಂತ ಅಲ್ಲ, ಹಂಗೈತಿದ. ಅದಕ್ಕೆ ಈ ರೀತಿಯಾಗಿ ಈ ಒಂದು ಪ್ರೀತಿಯಿಂದ ಇವೆಲ್ಲ ವೇದಾಂತದ ಸಕಲ ಶಾಸ್ತ್ರಗಳ ಒಂದು ತಾತ್ಪರ್ಯವನ್ನು ತಿಳಿಸ್ತಾನೆ. ನೋಡಪ್ಪ ಇದ್ರಾಗ ಹಿಂಗಾಯ್ತು, ವೇದಗಳಲ್ಲಿ ಹಿಂಗಾದ, ಈ ಮಹಾವಾಕ್ಯ ಹಿಂಗೆ ಹೇಳ್ಯದ, ನಿನಗೆ ನೀನೇ ಪರಮಾತ್ಮ ಅಂತ ಹೇಳ್ಯದ. ಅದಕ್ಕೆ ಹೇಳ್ತಾರಲ್ಲ ಮಹಾವಾಕ್ಯದಲ್ಲಿ ಕೂಡ ಸಾಮವೇದದಾಗ ತತ್ವಮಸಿ ವಾಕ್ಯ ಹೇಳಿದಾರ, ಮತ್ತು ಯಜುರ್ವೇದದಾಗ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದಾರ, ಮತ್ತು ಋಗ್ವೇದದಾಗ ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳಿದಾರ, ಅಥರ್ವರ್ಣ ವೇದದಾಗ ಆಯ್ಮಾತ್ಮ ಬ್ರಹ್ಮ ಅಂತ ಹೇಳಿದಾರ. ನೋಡು ಇದೆಲ್ಲ ನೀನೇ ಪರಬ್ರಹ್ಮ ಸ್ವರೂಪ ಅಂತಲೇ ಹೇಳ್ತದ, ತತ್ವಮಸಿ ಅಂತ. ಈ ರೀತಿ ಇದೆಲ್ಲ ತಾತ್ಪರ್ಯಗಳನ್ನು ಪ್ರೀತಿಯಿಂದ ತಿಳಿಸ್ತಾನ ಯಾರು? ಪರಮ ಗುರು. ಆತ ಶ್ರೇಷ್ಠವಾದಂಥ ಗುರು ನೋಡ್ರಿ ಆತ. ಈ ರೀತಿಯಾಗಿ ಅದಕ್ಕೆ ಹೇಳ್ತಾರೆ ಕರುಣ ರಸದ ಕೋಡಿ ವರಿವ ಕಟಾಕ್ಷರ ಪರತತ್ವ ಅರುಪುವ ಆಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರುವಿರಲೆನ್ನ ಮಾನಸದಲ್ಲಿ ಅಂತ ಸದ್ಗುರು ನೋಡ್ರಿ. ಅದೇ ನಿನಗೆ ದುಃಖ ಬಿಡೋದು ಆತನ ಮುಂದೆ ಕುಂತು ಆತನ ವಾಕ್ಯ ಕೇಳಿದ್ರೆ ನಿನ್ನ ದೆವ್ವನೇ ಬಿಡ್ಬೇಕದು, ಹುಚ್ಚ ಬಿಡ್ಬೇಕದು. ಏನು ಹತ್ಕೊಂತ ಕುಂತಿದ್ದೆಲ್ಲ ನಿನ್ನ ಹುಚ್ಚ ಬಿಟ್ಟು ಹೋಗ್ಬೇಕಂತ ಸದ್ಗುರು ವಾಕ್ಯ ಕೇಳಿದಾಗ. ಅಂಥ ನಿಜ ಹುಚ್ಚನ್ನು ಬಿಡಿಸುವಂಥವ್ನು ಯಾರು ಅಂದ್ರೆ ಪರಮ ಸದ್ಗುರು ನೋಡ್ರಿ. ಈತ ಸದ್ಗುರು, ನೀನೇ ಪರಮಾತ್ಮ ಅಂತ ಎಲ್ಲ ವೇದಾಂತ ಸಕಲ ಶಾಸ್ತ್ರದ ವಿಚಾರವನ್ನು ತಿಳಿಸ್ತಾನತ್ತ. ಅದಕ್ಕೆ ಪರಮ ಸದ್ಗುರು. ಅಂಥದ್ದೆಲ್ಲ ತಿಳ್ಕೊಂಡ್ರೆ ನೀನು ಉದ್ಧಾರ ಆಗ್ತೀವಿ. ತಿಳ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡ್ತೀಯ ಹೇಳು ನೀನು? ಹಂಗೆ ಸತ್ಕೊಂಡು ಹೋಗೋದೆ ಅಲ್ಲ. ಹಿಂಗೆ ತಿಳ್ಕೊಳ್ಬೇಕು. ಸದ್ಗುರು ಮುಖಾಂತರ ಕೂತ್ಕೊಂಡಾಗ ಇಂಥದನ್ನ ಕೇಳು. ಅದು ಬಿಟ್ಟು ಅದೇನೇನೋ ಕೇಳೋದು ಹಂಗಾಯ್ತು ಹಿಂಗೈತಿ ಯಾವ ಈ ಲೋಕದ ಪರಲೋಕದ ಯಾವ ಅಂತ ಬಯಸ್ಬೇಡಪ್ಪ. ಇಂಥ ಸದ್ಗುರು ಸಿಕ್ಕನಂದ್ರೆ ಇಂಥದ್ದು ಕೇಳಿ ಈ ರೀತಿ ಹೇಳುವಂಥವ್ರು ಪರಮ ಸದ್ಗುರು. ಈ ರೀತಿಯಾಗಿ ತಿಳ್ಕೊಂಡು ಅದಕ್ಕೆ ಮತ್ತೆ 5ನೇ ನುಡಿಯಲ್ಲಿ ಹೇಳ್ತಾರೆ, ಭಾಳಷ್ಟು ವಿಚಾರಗಳನ್ನ ಹೇಳ್ತಾರೆ ಅವರು. ಈಗ ಗುರುಗಳು ಹೆಂಗಿರಬೇಕು, ಶಿಷ್ಯರಲ್ಲಿ ಏನು ನೋಡಬೇಕು, ಇವ್ರೇನು ಅಧಿಕಾರಿ ಅದಾರಂತ ನೋಡ್ಬೇಕಾ, ಏನು ರೊಕ್ಕ ರೂಪಾಯಿ ಭಾಳ ಅದಾವಂತ ನೋಡ್ಬೇಕಾ, ಏನು ಆಸ್ತಿ ಪಾಸ್ತಿ ಭಾಳ ಅದಂತ ನೋಡ್ಬೇಕಾ, ಎಷ್ಟು ಮನೆ ಕಟ್ಟ್ಯಾನಂತ ನೋಡ್ಬೇಕಾ, ಇನ್ನು ಎಷ್ಟು ಗಾಡಿ ಇಟ್ಟಾನಂತ ನೋಡ್ಬೇಕಾ, ಏನು ನೋಡ್ಬೇಕ್ರಿ ಶಿಷ್ಯನಲ್ಲಿ ಗುರು ಆದಂಥವ ಹೇಳ್ತಾರೆ ನೋಡ್ರಿ ಅವರು. 5ನೇ ನುಡಿಯಲ್ಲಿ ಹೇಳ್ತಾರೆ, ಪರಮಾರ್ಥವೆನಿಸಿದ ಪರಮ ವಿರತಿಯುಳ್ಳ ವರಶಿಷ್ಯರೋಳು ಪೆರತೊಂದನ್ನು ಪರಕಿಸಿ ನೋಡದೆ ಗುರು ಬೋಧಿಪುದು ಪರತರ ತತ್ವ ವಿಷಯ ಒಲವಿಂದೆ ಅಂತ ಹೇಳ್ತಾರೆ ನೋಡ್ರಿ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಪರಮಾರ್ಥವೆನಿಸಿದ ಗುರುಗಳು ಏನು ಮಾಡಬೇಕು, ಶಿಷ್ಯರಲ್ಲಿ ಏನು ನೋಡ್ಬೇಕತ್ತ, ಮುಖ್ಯವಾಗಿ ಆತನ ಬಳಿ ಒಂದು ಸಂಪತ್ತಿರ್ತದೆ. ಎಂಥ ಸಂಪತ್ತು ರೀ, ಭಾಳ ವಿಚಾರ ಮಾಡ್ಬೇಕಾಗ್ತದಲ್ಲ. ಸಂಪತ್ತು ಅಂದರೆ ಎಂಥದ್ದು, ಯಾಕಂದ್ರೆ ಜಗತ್ತನ್ನೇ ತೃಣ ಸಮಾನ ಅಂತ ತಿಳ್ಕೊಂಡು ಬಂದಾನತ್ತ. ಜಗತ್ತನ್ನಲ್ಲಿರುವಂಥ ಏನು ಆಸ್ತಿ ಅಂತಸ್ತು ಜಗತ್ತಿನ ಆಸ್ತಿ ಅಂತ ಯಾವುದರಲ್ಲಿ ಮೋಹ ಇಲ್ಲತ್ತಗ. ಯಾರಿಗೆ? ಪರಮ ಸದ್ಗುರು. ಅತಿ ಏನೇನಿಲ್ಲ, ಈ ಭೂಮಿನೇ ಒಂದು ಹಾಸಿಗೆ, ಆಕಾಶನೇ ಒದಕಿ, ಅತಿಗೇನು ವೈಭೋಗದ ಜೀವನ ಇಲ್ಲತ್ತಗ. ಯಾರು ಕರೀಲಿ, ಯಾರು ಮಾತಾಡಲಿ, ಅತಿಗೇನು ಸಂಬಂಧದ ಏನು ವಿಷಯಾದಿಗಳೆಲ್ಲ ತೂರಿ ಬಿಟ್ಟಿದ್ದಾನ. ವಿಕೃತಿ ರೂಪ ವಿಶ್ವ ತೃಷ್ಯವೆಲ್ಲವನ್ನು ತೂರಿ ಪ್ರಕೃತಿ ಮಾಯಗಳನ್ನೇ ಮೀರಿ ಸುಕೃತಾದಿ ಕರ್ಮ ರಸವಾರಿ ಇವೆಲ್ಲವನ್ನು ತೂರಿ ಬಿಟ್ಟಿದ್ದಾನ. ತೂರಿ ಬಿಟ್ಟು ಅಂತತ್ಗ ಶಿಷ್ಯನ ಬಳಿ ಒಂದು ಸಂಪತ್ತನ್ನು ಕಾಣಬೇಕತ್ತ. ಎಂಥದ್ದು? ವೈರಾಗ್ಯವನ್ನು ಕಾಣಬೇಕು ಶಿಷ್ಯನ ಬಲ್ಲಿ ಆತ. ಮತ್ತು ಅವ್ರು ರೊಕ್ಕ ರೂಪಾಯಿ ಇಟ್ಕೊಂಡು ಕುಂತಾನ್ರಿ, ದೊಡ್ಡ ಶ್ರೀಮಂತ ಅದನ್ರಿ, ಏನಾರು ಕೊಡ್ತಾನ್ರಿ, ಹಂಗೆ ಕೊಡ್ತಾನ್ರಿ, ನೋಡಂಗಿಲ್ಲ.
ಯಾವುದು ಸಂಪತ್ತನ್ನು ನೋಡಂಗಿಲ್ಲ ಶಿಷ್ಯನ ಹತ್ರ, ಆಸ್ತಿ ನೋಡಂಗಿಲ್ಲ, ರೊಕ್ಕ ರೂಪಾಯಿ ನೋಡಂಗಿಲ್ಲ, ಅವನು ಅಂಥವನು ಅದಾನೇನು ಇಂಥ ಜಾತಿ ಅವದಾನಂತ ನೋಡಂಗಿಲ್ಲ, ಏನೇನು ನೋಡಂಗಿಲ್ಲ. ಎಲ್ಲವನ್ನ ಮೀರಿರ್ತಾನೆ ನೋಡ್ರಿ ಆ ಸದ್ಗುರು. ತಿಳ್ಕೊಬೇಕು ನಾವು, ಈತ ನಮ್ಮದ್ರಾಗ ಅದಾನೇನ್ರಿ ಅಂತಿಲ್ಲ, ನಮ್ಮ ಜಾತಿಗೆ ಅದಾನಂತ ಇಲ್ಲ, ನಮ್ಮವನೇ ಅದಾನಂತಿಲ್ಲ. ಹಂಗಂದೆ ಅಂದ್ರೆ ಅವನು ಬಂಧಕ್ಕೆ ಗುರಿ ಅದಾನಂತ ತಿಳ್ಕೊಂಬಿಡು. ಗುರು ಹಂಗೇನಾರ ಬಯಸಿದ್ದ ಮಾಡಿದ್ನಂದ್ರೆ ಅವನು ಇನ್ನೂ ಮುಂದಕ್ಕೆ ಬಂದಿಲ್ಲ ಅಂತ ತಿಳ್ಕೊಂಬಿಡ್ಬೇಕು ನಾವು. ಇನ್ನು ಅದೇ ಕಟ್ಟುಪಾಡ್ದಾಗ ಅದಾನಂತಂದ್ರೆ ಇನ್ನೂ ಮೀರಿಲ್ಲ, ಮುಂದಕ್ಕೆ ಬಂದಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು ನಾವು. ಇವೆಲ್ಲವನ್ನ ಮೀರಿರ್ತಾನೆ ಯಾರು? ಪರಮ ಸದ್ಗುರು. ವಿಕೃತಿ ರೂಪ ವಿಶ್ವ ತೃಷವೆಲ್ಲವನ್ನ ತೂರಿರ್ತಾನಂದಾಗ ಆತ ಇಂಥವನದನ ಅಂಥವದನ ಅಂತ ಏನಾರ ಹುಡುಕ್ತಾನತ್ತ, ಎಲ್ಲ ಜಗತ್ತ ತೂರಿಬಿಟ್ಟಾನ. ಅದ್ರ ಶಿಷ್ಯನ ಬಳಿ ಏನು ಕಾಣ್ತಾನತ್ತ? ಬರೀ ವೈರಾಗ್ಯ ಭಾವ ನೋಡ್ರಿ. ಎಂಥ ಅಧಿಕಾರಿ ಅದನ್ನು. ಅದಕ್ಕೆ ಹೇಳ್ತಾರೆ ಅವರು, ಹೀಗೇನೆ ನಾನು ನಿಜವಾಗಿ ಈ ಹಾಡಿದ ಪ್ರಕಾರನೇ ಅದು ಬಂತೇನೋ, ಇದ್ರ ಶಾಸ್ತ್ರದ ಪ್ರಕಾರನೇ ಅದು ಬಂತೇನೋ. ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಬರಿದೆ ಬೋಧಿಪೆನೆಂಬ ಭ್ರಮೆ ಯಾಕೋ. ಏನು ಉತ್ಸನಪ್ಪ ನೀನು ಅಂತಾರೆ ಮಹಾತ್ಮರು. ಎಲ್ಲರಿಗೂ ಹೇಳ್ಕೊಂತ ಕುಂದಿರ್ತೇನೆ ನೀನು. ಅದಕ್ಕೆ ಏನು ಪರಿಪಕ್ವ ಹೃದಯರ ಅಲ್ಲದ ಮಂದ ಮನುಜರಿಗೆ, ಅಂಥ ಹೃದಯ ಅಲ್ಲದ ಮಂದ ಮನುಜರು ಅಂತ ಹೇಳ್ತಾರೆ ಅವರು. ಗೊತ್ತಾಗ್ತದಲ್ಲ ಇದ್ರಾಗ ಏನು ಅನಾಸಕ್ತಿ ಇರ್ತದ, ಆಸಕ್ತಿ ಇರಂಗಿಲ್ಲ ಇಂಥದ್ರಾಗ ಕೇಳಾಕ. ಅಂಥ ಮಹಾತ್ಮರು ಇನ್ನೂ ತಾತವ್ರು ಭಾಳ ಚಂದ ಅಂತಿದ್ರು. ಅವು ತಮ್ಮನ್ನು ತಾವು ತಿಳ್ಕೊಳಕ್ಕೆ ಯಾರು ಪ್ರಯತ್ನ ಮಾಡಂಗಿಲ್ಲ ಅವ್ರ ಮಾರಿ ನೋಡ್ಬೇಡ್ರಿ ಅಂತಿದ್ರು ಅವರು. ಅರಿಷ್ಟಿಗೇಡಿಗಳು ಅಂತಿದ್ರು. ಇನ್ನೂ ನೋಡ್ರಿ ಎಂಥ ಮಾತು ಬಳಸ್ತಿದ್ರು ಅವರು, ಅರಿಷ್ಟಿಗೇಡಿಗಳು ಅಂತಿದ್ರು ಅವರು. ಅದಕ್ಕೆ ಏನು ಹೇಳ್ತಾರೆ ಇಲ್ಲಿ, ಗುರುಗಳು ಶಿಷ್ಯರನ್ನು ಪರಿಪಕ್ವ ಹೃದಯವನ್ನು ನೋಡಬೇಕಾಗ್ತದೆ, ವೈರಾಗ್ಯ ಭಾವವನ್ನು ನೋಡಬೇಕಾಗ್ತದೆ ಅವ್ರ ಹತ್ರ, ಅಧಿಕಾರತ್ವವನ್ನು ನೋಡಬೇಕಾಗ್ತದೆ. ಬೇರೆ ಏನು ಹುಡುಕಬಾರ್ದು ಅವನ ಹತ್ರ. ಬರೀ ಆತ ಎಷ್ಟು ವೈರಾಗ್ಯಶಾಲಿ ಅದಾನ, ಆ ವಿರತಿಯನ್ನು ಕಂಡು ಅದಕ್ಕೆ ಪರಬ್ರಹ್ಮದ ವಿಷಯವನ್ನು ಎಂಥ ಶಿಷ್ಯ ಅದಾನಪ್ಪ ಅನ್ನಬೇಕು. ಏನು ಸಂಸಾರ ಅನ್ನುವಂಥದ್ದು ತುಚ್ಛಾಗಿರ್ಬೇಕತ್ತಗ. ಇಲ್ಲಿ ಕುಂತು ನನ್ನ ಹೆಂಡ್ತಿ ಏನು ಮಾಡ್ತಾಳೆ ಅಂದರೆ ಗುರುಗಳ ಮುಂದೆ ಕುಂತು ಕೇಳೋ ಟೈಮಿಗೆ ವಿಷಯಗಳು ಹೇಳಕತ್ತಾರೆ ಗುರುಗಳು. ಮನ್ಯಾಗ ನನ್ನ ಹೆಂಡ್ತಿ ಮಕ್ಳು ಏನು ಮಾಡಾಕತ್ತಾರೆ, ಅವ್ರು ಏನು ಮಾಡ್ತಾರೆ, ಏನಿಲ್ಲ, ಹೊಲದ ಚಿಂತೆ, ಮನೆ ಚಿಂತೆ, ಬರೀ ಅದೇ ಮಾಡ್ಕೊಂತ ಕುಂತಾರೆ. ಅಂಥತ್ತಿಗೆ ಇದು ಉಪದೇಶ ನಡ್ತದನ? ಎಲ್ಲ ಬಿಡ್ಬೇಕೇನ್ರಿ, ಬಿಟ್ಟು ಬರ್ಬೇಕು, ಹಂಗಲ್ಲ. ಅದು ಆ ಮನಸ್ಸಿನಿಂದ ತೆಗೆದುಹಾಕುವಂಥದ್ದು. ಮನಸ್ಸಿನಲ್ಲಿ ಆತನ ವೈರಾಗ್ಯ ಭಾವ ನೋಡಿ ಅತೆಗ ಆ ವಿರತಿಯನ್ನು ಕಂಡು ಅದಕ್ಕೆ ಪರಬ್ರಹ್ಮ ವಿಷಯವನ್ನು ಪ್ರೀತಿಯಿಂದ ಮತ್ತು ಭಾಳಷ್ಟು ಒಲುಮೆಯಿಂದ ಪ್ರೀತಿಯಿಂದ ನೋಡ್ರಿ ಹಂಗೆ ಹೇಳಬೇಕಾಗ್ತದೆ. ಯಾವುದೇ ಒಂದು ಸ್ವಾರ್ಥ ಭಾವನೆ ಇಲ್ಲದೆ ನಿಸ್ವಾರ್ಥದಿಂದ ಹೇಳಬೇಕಾಗ್ತದೆ. ಯಾಕಂದರೆ ಮತ್ತೆ ಅಲ್ಲಿ ಭಾಳ ವಿಚಾರಗಳನ್ನು ಹೇಳ್ತಾರೆ ಅವರು. ಯಾಕಂದರೆ ಪ್ರೀತಿಯಿಂದ ಉಪದೇಶ ಮಾಡ್ತಕ್ಕಂಥದ್ದು, ಪ್ರೀತಿಯಿಂದ ಉಪದೇಶ ಮಾಡಬೇಕು ಸದ್ಗುರುನಾಥ ಅವರಿಗೆ. ಅವರಲ್ಲಿ ಬೇರೊಂದು ಹೇಳ್ತಾರೆ ನೋಡ್ರಿ, ಬೇರೊಂದು ನೋಡ್ರಿ ವರಶಿಷ್ಯರು ಪೆರತೊಂದನ್ನು ಪರೀಕ್ಷಿಸಿ ನೋಡದೆ. ಪೆರತೊಂದಂದರೆ ಏನು ಹೇಳ್ತಾರೆ ಅವರು? ಅವರಲ್ಲಿ ಬೇರೊಂದು ಕುಲ, ಜಾತಿ, ವಯಸ್ಸು, ರೂಪ ಏನು ನೋಡಬಾರ್ದು. ಶಿಷ್ಯನಲ್ಲಿ ಆತ ಏನು ನೋಡಬಾರ್ದು? ಕುಲ, ಜಾತಿ, ವಿದ್ಯೆ, ವಯಸ್ಸು ಮತ್ತು ಈ ರೂಪ ಇವು ಯಾವ ನೋಡಬಾರ್ದು. ಯಾರು? ಗುರು ಆದತ್ತ. ಗುರುವಿಂದ ಹೇಳಕತ್ತಾರೆ ಇಲ್ಲಿ, ಶಿಷ್ಯನಲ್ಲಿ ಹಿಂಗೆ ನೋಡಬಾರ್ದು. ಈ ರೀತಿ ನೋಡ್ದೇನೆ ಪ್ರೀತಿಯಿಂದ ಪರಬ್ರಹ್ಮದ ವಿಷಯವನ್ನು ತಿಳಿಸ್ತಕ್ಕಂಥದ್ದು. ಯಾಕಂದರೆ ಸದ್ಗುರುನಾಥ್ಗೆ ಏನೈತೆ ಹೇಳ್ರಿ, ಉಪಾದಿಯಿಂದ ಹೆಣ್ಣು ಗಂಡು ಇರ್ಬೋದಲ್ಲ, ಹೆಣ್ಣನ್ನು ಅಲ್ಲ ಗಂಡನ್ನು ಅಲ್ಲ, ಆತನ ದೃಷ್ಟಿಲೇ ಬರೀ ಜೀವಾತ್ಮ ಅಷ್ಟೇ. ಹೆಣ್ಣಿದ್ದು ಹೆಣ್ಣಂತೂ ಹೆಣ್ಣು ಅಂತನೂ ನೋಡಂಗಿಲ್ಲ, ಅವರಿಗೆ ಹೇಳ್ತೀನಂತ ಇರಂಗಿಲ್ಲ. ಇಲ್ಲಿ ಗಂಡ ಹೇಳ್ತೀನಿ ಗಂಡಿಗೆ ಅಂತ ಹೇಳಂಗಿಲ್ಲ. ಎರಡನ್ನ ಕಳಿಸಿ ಹೋಗೋದಿರ್ತಾನೆ. ಆ ಕಡೆ ನಾಮ ರೂಪ ತೆಗೆದು ಆ ಕಡೆ ಬಿಸಾಕಿರ್ತಾನೆ. ನಿಮ್ಮ ಮುಂದೆ ಬಂದು ನಿಂತಂದ್ರೆ ಹೆಣ್ಣನ್ನು ಗೊತ್ತಾಗಲ್ಲ, ಗಂಡನ್ನು ಗೊತ್ತಾಗಲ್ಲ. ಸದ್ಗುರುನಾಥಗ ನಿನ್ನ ಜೀವ ಭಾವ ಮಾತ್ರ ನೋಡ್ತಾನತ್ತ ಅಷ್ಟೇ. ಅದನ್ನು ನೋಡಿ ಜೀವತ್ವ ಭಾವನ ಕಳಿಲಿಕ್ಕೆ ನೋಡ್ತಾನೆ ಹೊರತಾಗಿ ಅದನ್ನು ಯಾವುದು ನಿನ್ನ ದೃಷ್ಟಿ ಇರಂಗಿಲ್ಲ. ತಗ ನಿನ್ನ ಅಧಿಕಾರತ್ವ ನೋಡ್ತಾನೆ, ಎಷ್ಟು ನೀನು ಪರಿಪಕ್ವ ಆಗಿದೆ, ನೀನು ಅಂತ ಕಣ್ ಹೆಂಗಾಗಿದೆ ಅಂತ ಗೊತ್ತಾಗ್ಬಿಡ್ತದೆ. ಡಾಕ್ಟ್ರಿಗೆ ಬರೀ ಇದು ನರ ಕೈ ಅಂದ್ರೆ ನರ ಹಿಡಿದ್ರೇ ಯಾವ ರೋಗ ಅಂತ ಗೊತ್ತಾಗ್ತಿತ್ತಲ್ಲ ಮೊದಲೆಲ್ಲ ಡಾಕ್ಟ್ರುಗಳಿಗೆ. ಅದ್ರಂಗೆ ನಿನ್ನ ಒಂದು ಸ್ವಲ್ಪ ನೀನು ಲಕ್ಷಣ ನೋಡಿದ್ರೆ ಗೊತ್ತಾಗ್ಬಿಡ್ತತಗ, ಅರೆ ಹಿಂಗದಾನ ಅಂಥೇಳಿ ಸದ್ಗುರುನಾಥ. ಆವಾಗ ಪ್ರೀತಿಯಿಂದ ಇಂಥ ಪರತತ್ವ ಪರಬ್ರಹ್ಮ ವಿಷಯವನ್ನು ಬೋಧಿಸ್ತಕ್ಕಂಥದ್ದು ಹೇಳ್ತಾನ ಅಂತ ಹೇಳ್ತಾರೆ.
ಮತ್ತು 6ನೇ ನುಡಿಯಲ್ಲಿ ಏನು ಹೇಳ್ತಾರೆ ನೋಡೋಣ. ಗುರುಗಳು ಶಿಷ್ಯರಲ್ಲಿ ಏನೊಂದು ಅಪೇಕ್ಷೆ ಮಾಡದೆ, ಗುರುಗಳು ಶಿಷ್ಯರಲ್ಲಿ ಏನೊಂದು ಅಪೇಕ್ಷೆ ಮಾಡಿಕೂಡ್ದು. ಯಾರು ಹೇಳಕತ್ತಾರೆ? ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿರುವಂಥದ್ದು ಯಾಜ್ಞವಲ್ಕರು ಮೈತ್ರೇಯ ದೇವಿಗೆ ಹೇಳಕತ್ತಾರ. ಇದು ಪರಮಾರ್ಥ ರೂಲ್ಸ್ಗಳು, ಇವೆಲ್ಲ ಇವು ಕಾನೂನುಗಳಿವು. ಯಾರು ಮುಕ್ತಿ ಮಾರ್ಗವನ್ನು ಪಡ್ಕೊಳ್ತೀವಿ ಅಂತನ್ನೋರಿಗೆ ಇವೆಲ್ಲ ರೂಲ್ಸ್ಗಳಿವು. ಇದನ್ನು ಬಿಟ್ಟು ನಾನು ಏನೇನೋ ರೂಲ್ಸ್ ಮಾಡ್ತೀನಿ ಅಂದ್ರೆ ನಡೆಯಂಗಿಲ್ಲ, ನಾವು ಕೇಳಕೂಡ್ದಂತಿದ್ರು ಮಹಾತ್ಮರು. ಯಾರೋ ನಾವು ಅನುಭವ ಮಾಡ್ಕೊಂಡಿರ್ವಿ, ನಾವು ಭಾಳ ತಿಳ್ಕೊಂಡಿವಿ, ನೀವು ಕೇಳ್ರಿ ಅಂದ್ರೆ ಯಾಕೆ ಕೇಳೋಕ್ಕೇನು ಗಂಟು ತಿಂದಿವೇನ ಅನ್ರಿ ಅಂತಿದ್ರು ಗುರುಗಳು. ನಾನು ಓದ್ಕೊಂಡಿನಿ ಭಾಳ ಗ್ರಂಥಗಳು ಇಟ್ಟೀನಿ ಮನ್ಯಾಗ, ಎಷ್ಟೆಲ್ಲ ಓದ್ಕೊಂಡು ರಾತ್ರಿ ಬೆಳತನ ಕುಂತು ಮುಂಜಾನೆ ಓದ್ಕೊಂಡಿನಿ, ಬರ್ರಿ ಹೇಳ್ತೀನಿ ಅಂದ್ರೆ ಹಂಗೆ ಸತ್ಕೊಂಡು ಹೋಗಿ ಕೇಳಕ್ಕೆ ಹೋಗ್ಬಿಡು ಅಂತಿದ್ರು ಅವರು. ಯಾಕೆ ಆತನ ನೋಡು, ಆತ ಏನಾರು ಗುರು ಮುಖಾಂತರ ತಿಳ್ಕೊಂಡಾನ, ಕುಂತು ಕೇಳಾನ ಇಲ್ಲ ಅಂತ ಪರೀಕ್ಷೆ ಮಾಡಿ ಕೇಳು. ಯಾಕೆ ಗುರು ಮುಖಾಂತರನೇ ಕೇಳಿರ್ಬೇಕಿದು ಶಾಸ್ತ್ರ. ಇಲ್ಲ ನಾವು ಓದ್ಕೊಂಡೇನು ಬರ್ರಿ ಹೇಳ್ತೀನಿ ಬರ್ರಿ ಅಂದ್ರೆ ಹಂಗೆ ಸಾಯಿ ಕೇಳಕ್ಕೆ ಹೋಗ್ಬಿಡಂತಿದ್ರು ಮಹಾತ್ಮರು. ಅದಕ್ಕೆ ಇಲ್ಲಿ ಹೇಳ್ತಾರ, ಗುರುಗಳು ಶಿಷ್ಯರಲ್ಲಿ ಏನೊಂದು ಅಪೇಕ್ಷೆ ಮಾಡಿದೆ. ಈಗ 6ನೇ ನುಡಿಯಲ್ಲಿ ಹೇಳ್ತಾರ, ಏನು ಹೇಳ್ತಾರ ನೋಡೋಣ. ವರ ಶಿಷ್ಯ ನಡೆಯೋಳು ಗುರುವಾಂಚೆ ವಿಡಿಯದೆ ಪರತತ್ವವನ್ನು ಗೌಪ್ಯತರಮಾಗಿ ಒರೆಯುವುದು ದಕ್ಷಿಣ ಕರ್ಣ ವಿವರದೋಳು ಕರ್ಣ ರಸಾರ್ಧ ಭಾವನೆಯಿಂದ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ವರ ಶಿಷ್ಯ ನೋಡು ಅಂದ್ರೆ ಯೋಗ್ಯರಾದಂಥ ಶಿಷ್ಯ. IAS ಅಧಿಕಾರಿ, IAS ಆಫೀಸರ್ ಆಗಬೇಕಾದ್ರೆ ಕ್ವಾಲಿಫಿಕೇಷನ್ ಬೇಕಾಗಿರ್ತಾವೆ, ಅಷ್ಟೇ ಕಷ್ಟಪಟ್ಟು ಓದಿರ್ಬೇಕಾಗ್ತದೆ, 1-2 ಎಕ್ಸಾಮ್ ಎಲ್ಲ ಪಾಸ್ ಆಗಿರ್ಬೇಕಾಗ್ತದೆ, ಇಂಟರ್ವ್ಯೂದಾಗ ಅಷ್ಟೇ ತಾಕತ್ತು ಬೇಕಾಗ್ತದೆ ಇಂಟರ್ವ್ಯೂ ಕೊಡಕತ್ತಾಗ ಅಲ್ಲ. ಇಲ್ಲಿ ಕೂಡ ಗುರುವಿನ ಮುಂದೆ ಕುಂತಿಂದ ಅಂಥ ಪರತತ್ವ ವಿಷಯವನ್ನು ಕೇಳಬೇಕಾದ್ರೆ ಇದಕ್ಕೂ ತುಂಬ ಕ್ವಾಲಿಫಿಕೇಷನ್ ಇರಬೇಕಾಗ್ತದೆ ಈ ಮನುಷ್ಯನಿಗೆ. ಸುಮ್ಮನೆ ಹಂಗಲ್ಲ ಅದು. ಎಂಥ ಕ್ವಾಲಿಫಿಕೇಷನ್? ವರ ಶಿಷ್ಯ ಅಂತ ಹೇಳ್ತಾರದ. ಅಂದ್ರೆ ವಿವೇಕ ವೈರಾಗ್ಯ ಶಮ ದಮಾದಿಗಳು ಎಲ್ಲ ಮಾಡ್ಕೊಂಡು ಕುಂತಿರ್ತಾನತ್ತ ಬಂದು. ಆತ ಯೋಗ್ಯರಂಥ ಶಿಷ್ಯರಲ್ಲಿ ಆತ ಅಧಿಕಾರ ಅದ ನೋಡ್ರಿ. ಅದು ಈ ಪರತತ್ವವನ್ನು ತಗೊಳ್ಳುವಷ್ಟು ಅಧಿಕಾರ ಅದತ್ಗ. ಇದನ್ನು ಹಿಡಿಯುವಂಥ ಇಂಥ ಒಂದು ಅಧಿಕಾರವನ್ನು ಹಿಡ್ಕೊಳ್ಳುವಂಥದ್ದು, ಎಂಥ ಮೋಕ್ಷ ಅನ್ನುವಂಥ ಅಧಿಕಾರ, ಆ ಸ್ಥಾನಕ್ಕೆ ಬರುವಂಥದಕ್ಕೆ ಯೋಗ್ಯನಾಗಿರ್ತಾನಿತ. ಯಾರು? ವಿವೇಕ ವೈರಾಗ್ಯ ಶಮ ದಮಾದಿಗಳನ್ನು ಮಾಡ್ಕೊಂಡಂಥ ಅಧಿಕಾರಿಯಾದಂಥ ಶಿಷ್ಯ ಮುಕ್ತಿ ಅನ್ನುವಂಥ ಸ್ಥಾನಕ್ಕೆ ಯೋಗ್ಯ ಆಗಿರ್ತಾನತ. ಈ ಗುರು ಅಷ್ಟೇ ಬೋಧಿಸ್ಬೇಕತ್ಗ, ಹೇಳ್ಬೇಕಷ್ಟೇ. ಮತ್ತು ಅತೇನು ತಂದು ನಿನಗೇನು ಮುಕ್ತಿಯನ್ನು ಕೊಡಂಗಿಲ್ಲ. ನಿನ್ನಲ್ಲಿರುವಂಥ ದೋಷಗಳೇನದಾವ, ಏನು ಭ್ರಮೆಗಳು ಅದಾವ, ಅವೆಲ್ಲ ತೆಗೆದು ಬಿಸಾಕ್ತಾನೆ ಅಷ್ಟೇ. ತೆಗೆದು ಬಿಸಾಕಕ್ಕೆ ಹೇಳ್ತಾನತ್ತ. ಮತ್ತಿರುವಂಥದ್ದು ಅಂಥ ಒಂದು ನಿನ್ನ ಸ್ವರೂಪದ ಮೇಲೆ ಇವೆಲ್ಲ ಕಸ ಕಡ್ಡಿಗಳು ಬಿದ್ದಾವ, ಇವೆಲ್ಲ ದೋಷದಿಂದ ಕೂಡಿದಾವ, ಇವೆಲ್ಲ ನಿನ್ನ ಕಾಣಲಾರ್ದಂಗೆ ಆಗ್ಯದಪ್ಪ ನಿನ್ನ ಸ್ವರೂಪ ಅಂತ ಹೇಳಿಬಿಟ್ಟು ಇವೆಲ್ಲಗಳಿಗೆ ಹಿಂಗೆ ಐತಿ ನೋಡಂತ ಅವೆಲ್ಲ ದೋಷಗಳನ್ನು ಹೇಳಿ ಅದನ್ನು ತೆಗಿಸಿ ನಿವಾಳಿಸಿ ಬಿಸಾಕ್ಸ್ತಾನೆ. ಅವಾಗ ಉಳಿಯುವಂಥದ್ದು ನಿನ್ನ ಸ್ವರೂಪನೇ ಉಳಿತದಲ್ಲಿ. ಇದನ್ನು ತೆಗೆಯುವಂಥ ಕೆಲಸ ಸದ್ಗುರುನ ಅರ್ಥ ಮಾಡ್ತಾನೆ. ಅದಕ್ಕೆ ಹೇಳ್ತಾರ, ಈಗ ರೆಡಿಯಾಗಿ ಕೂತ್ಕೊಂಡಿದ್ದಾನೆ ಯಾರು? ವರ ಶಿಷ್ಯ, ವರ ನಡೆಯೋಳು ಗುರು ವಾಂಚೆ. ನೋಡ್ರಿ, ಸದ್ಗುರು ಅಂದರೆ ಯಾರು? ಸದ್ಗುರು ಈತ. ವಾಂಚೆ ಬಿಡಿಯದೆ ಅಂದರೆ ಏನೊಂದು ಅಪೇಕ್ಷೆಯನ್ನು ಮಾಡದೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಗುರುಗಳು ಯೋಗ್ಯನಾದಂಥ ಶಿಷ್ಯ ನನ್ನ ಕಂಡಾಗ ಆತನ ಬಲ್ಲಿ ಆತ ಏನಾರ ಕೊಡ್ತಾನೇನ, ರೊಕ್ಕ ಕೊಡ್ತಾನೆ, ರೂಪಾಯಿ ಕೊಡ್ತಾನೆ, ಆಸ್ತಿ ಕೊಡ್ತಾನೆ, ಈ ವರ್ಷ ಎಷ್ಟು ಬೆಳೆದಾನೆ, ಒಂದು 20 ಚೀಲ ಕೊಡ್ತಾನೆ, ಹಿಂಗೆ ಅಪೇಕ್ಷೆ ಮಾಡ್ತಾನೆ. ನನ್ನ ಗುರು ಆದತ್ತ. ಅರೆ ಗುರು ಆದತ್ತು ಎಲ್ಲವನ್ನ ಬಿಟ್ಟು ಬಂದತ್ತು, ಇತ್ಯಾಕೆ ಬಯಸ್ತಾನೆ ಹೇಳ್ರಿ? ಆತಂದು ಒಂದೇ ಒಂದು ಅಪೇಕ್ಷೆ ಇರಬೇಕು. ಏನು? ಹಂಗೆ ಬಿದ್ದು ಸಾಯ್ತವಲ್ಲ, ಯಾರು ಮುಮುಕ್ಷತ್ವ ಭಾವ ಇರ್ತದೆ ಅವ್ರಿಗೆ ಉದ್ಧಾರ ಮಾಡುವಂಥದ್ದು ಒಂದೇ ಭಾವ ಇರಬೇಕು. ಹೊರತಾಗಿ ಒಂದು 20 ಚೀಲ 30 ಚೀಲ ಜೋಳ ಕೊಡ್ತಾನೇನು, ಅಕ್ಕಿ ಕೊಡ್ತಾನೇನು, ಗೋಧಿ ಕೊಡ್ತಾನೇನು, ಮತ್ತು ರೊಕ್ಕ ಕೊಡ್ತಾನೇನು, ಬಂಗಾರ ಕೊಡ್ತಾನೇನು, ಜಾಗ ಕೊಡ್ತಾನೇನು, ಹೊಲ ಕೊಡ್ತಾನೇನು, ಮನೆ ಕೊಡ್ತಾನೇನು ನೋಡ್ತಾನೇನತ್ತ ಸದ್ಗುರುನಾಥ? ಎಲ್ಲವನ್ನು ತೂರಿ ಬಿಟ್ಟನ. ಆತ ಹೆಂಗೆ ಕೇಳ್ತಾನೆ ಹೇಳ್ರಿ? ಮತ್ತು ಆತ ಒಂದು ಕೇಳಿದ್ನಂದ್ರೆ ಆತನ ವಾಕ್ಯಗಳು ಒಂದು ಶಿಷ್ಯನಲ್ಲಿ ಇದು ಕೆಲಸ ಮಾಡಂಗಿಲ್ಲ. ಇವು ಇಷ್ಟು ತಿಳ್ಕೊಂಬಿಡ್ಬೇಕು.
ಅಥವಾ ಕೇಳ್ತಾನಂತಂದು ಕೇಳಿ ನಿನಗೆ ವಿಚಾರಗಳು ಹೇಳ್ತಾನೆ, ನಿನ್ನಲ್ಲಿ ಅಪೇಕ್ಷೆ ಮಾಡಿ ಇಷ್ಟು ಕೊಟ್ಟರೆ ಹೇಳ್ತೀನಿ ಮಾಡ್ತೀನಿ ಅಂತ ಅಂದನಂದ್ರೆ ಆತ ಹೇಳಿದಂಥ ವಾಕ್ಯಗಳು ನಿನ್ನ ಬಳಿ ಕೆಲಸ ಮಾಡೋಂಗಿಲ್ಲ. ಇದು ಒಂಥರ ಔಷಧಿ ಇದ್ದಂಗೆ. ಭವ ರೋಗವನ್ನು ವಾಸಿ ಮಾಡುವಂಥ ಕೆಲಸ ಸದ್ಗುರುವಿನ ವಾಕ್ಯಗಳಲ್ಲಿ ಐತೆ. ಆ ವಾಕ್ಯಗಳು ಅಪೇಕ್ಷೆ ಪಟ್ಟಂಥ ವಾಕ್ಯಗಳು ಇದ್ದವು ಅಂತಂದ್ರೆ ಆ ವಾಕ್ಯಗಳು ನಿನಗೆ ಅನರ್ಥವನ್ನು ಉಂಟು ಮಾಡ್ತಾವಲ್ಲದೆ ನಿನಗಂತೂ ಮೋಕ್ಷವನ್ನು ಕೊಡುವಂಥವು ಆಗಿರಂಗಿಲ್ಲ. ಯಾಕಂದ್ರೆ ನಾವು ಈಗಾಗಲೇ ಹೇಳಿದ್ದೀನಿ, ಒಂದು ಔಷಧ ಹಳ್ಳಿ ಊರಾಗ ನಂಬಲ್ಲೇ ಹಾವು ಕಡಿದ್ರೆ ಔಷಧಿಗಳನ್ನು ಹಾಕ್ತಾರೆ. ನಮ್ಮನೆಗಳ್ದಾಗೆ ನಮ್ಮನೆಗೆ ನಮ್ಮ ದೊಡ್ಡಮ್ಮರು ಎಷ್ಟು ಹಾವು ಕಡಿದ್ರೆ ಬಾಯಾಗ ಬುರ್ಗ ಬರ್ತಿತ್ತು. ಯಾಕಂದ್ರೆ ಹಳ್ಳಿಲಿಂದ ಬರ್ತಿದ್ರು ಜನ, ಪೂರ್ತಿ ಹಲ್ಲು ಗಟ್ಟಿ ಹಿಡಿದು ಬುರ್ಗ ಬರ್ತಿತ್ತು. ಸಾಯುವಂಥ ಸ್ಥಿತಿ. ನಾವಿನ್ನೂ ಸ್ವಲ್ಪ ಸಣ್ಣವ್ರು ಇದ್ದೀವಿ, ಕರ್ಕೊಂಡು ಬಂದುಬಿಡೋರು ಹಾವು ಕಡ್ದದ್ರಿ ಅಂತ. ರಾತ್ರಿ 1 ಗಂಟೆಗೆ 2 ಗಂಟೆಗೆ ಒಂದು 4-5 ಬೇರುಗಳು ಇರ್ತಿದ್ವು. ಅದನ್ನು ಎಲ್ಲಿ ಜಂತಿಗೆ ಕಟ್ಟಿರೋರು ಅವ್ರ ಬಂಧುಗಳನ್ನೇ ತೆಗೆದು ಬಡದಾಡಿ ಅದನ್ನು ತೆಯ್ದು ಒಂದು ಬಟ್ಟಲ್ದಾಗ ಹಾಕಿ ಅವರಿಗೆ ಕುಡಿಸುವಂಥದ್ದು. ಅದು ಒಂದೊಂದ್ಸಲ ಬಾಯಿ ತೆಗಿಯೋಕ್ಕಾಗ್ತಿದ್ದಿಲ್ಲ, ಅಷ್ಟೊಂದು ಕ್ರಿಟಿಕಲ್ ಆಗಿರೋದು, ಅವ್ರು ಸೀರಿಯಸ್ ಆಗಿರೋದು. ಅದು ಬ್ಯಾಳೆ ಮುದ್ದೆ ಇರ್ತಲ್ಲ, ಬ್ಯಾಳೆ ತಿರೋದು ಮುದ್ದೆ ಇರ್ತಲ್ಲ, ಆ ಮುದ್ದೆ ಬಾಯಲ್ಲಿ ಹಿಂದಿಲ್ದು ಆ ಕಟ್ಟಿಗೆ ಬಾಯಲ್ಲಿಟ್ಟು ಬಾಯಿ ತೆಗೆದು ಔಷಧ ಹಾಕಿದ್ರೆ ಮತ್ತು 1 ತಾಸು ಅಲ್ಲೇ ಕೂತ್ಕೊಂಡು ಆಮೇಲೆ ಎಷ್ಟೋ ಟೈಮು ಹುಷಾರಾದ್ಮೇಲೆ ನೋಡ್ರಿ ರಾತ್ರಿ ಬೆಳತ ನಿದ್ದೆ ಮಾಡಬಾರ್ದು ಅಂತೇಳಿ ಸ್ವಲ್ಪ ಎಲ್ಲಷ್ಟು ಹೇಳಿಬಿಟ್ಟು ಕಳಿಸ್ತಿದ್ರು ಅವರೆಲ್ಲ. ನಾವು ನೋಡ್ತಿದ್ವಿ ಎಷ್ಟು ಜನ ಬಂದಿರೋರು ಸತ್ತವ್ರು ಉಳಿದಿದ್ದಾರೆ. ಆದ್ರೆ ಮುಂಜಾನೆ ಬಂದು ಸತ್ತೇ ಹೋಗಿದ್ರಿ, ನೀವೇನು ಕೇಳ್ತೀರಿ ಕೇಳ್ರಿ, ನಾವು ಕೊಡ್ತೀವಿ. ಯಾಕಂದ್ರೆ ಸತ್ತು ಹೋಗಿಬಿಟ್ಟಿದ್ದಾಳೆ ಆಕೆ, ಈಗ ಬದುಕಿದ್ದಾಳೆ, ನಿಮ್ಮಿಂದ ಬದುಕಿದ್ದಾಳೆ ಆಕೆ. ಅದಕ್ಕೆ ನೀವು ಏನು ಕೇಳ್ತೀರಿ ಕೇಳ್ರಿ ಅಂದಾಗ ನಾವೇನು ಕೇಳಂಗಿಲ್ಲ. ಯಾಕಂದ್ರೆ ಅದು ಕೇಳಿದ್ರೆ ಆ ಔಷಧಿ ಕೆಲಸ ಮಾಡೋಂಗಿಲ್ಲ. ಅದಕ್ಕೆ ನಾವು ಕೇಳುವಂಥದ್ದು ನಮ್ಮ ಹತ್ರ ಭಾವನೂ ಇಲ್ಲ, ನಮಗೆ ನೀವು ಕೊಡೋದು ಬೇಕಾಗಿಲ್ಲ. ಕೊಡೋದಾದ್ರೆ ಅಲ್ಲಿ ಏನಾದರೂ ಒಂದು ದೇವ್ರ ಗುಡಿ ಐತಿ ನೋಡ್ರಿ, ಅಲ್ಲಿ ಬೇಕಾದ್ರೆ ನೀವು ಒಂದು ತೆಂಗಿನಕಾಯಿ ಏನಾರು ಹೊಡ್ಕೊಂಡು ಹೋಗ್ರಿ ಅನ್ನುವಂಥ ಭಾವ ವ್ಯಕ್ತಪಡಿಸ್ತಿದ್ರು. ಇದು ಜ್ಞಾನನೂ ಹಂಗೈತೆ. ಒಬ್ಬ ಗುರು ಹೇಳ್ತಾ ಇದ್ದಾನಂದ್ರೆ ಶಿಷ್ಯನ ಬಳಿ ಅಪೇಕ್ಷೆ ಏನಾದರೂ ಇಟ್ಕೊಂಡು ಹೇಳಕತ್ತಿದ್ನಂತಂದ್ರೆ ಆ ಗುರು ವಾಕ್ಯ ಈತನ ಭವ ಬಂಧನ ಅನ್ನೋ ಭವ ರೋಗಕ್ಕೆ ಕೆಲಸ ಮಾಡಂಗಿಲ್ಲ. ಇದು ಔಷಧ ಹಾಗೆ ಕೆಲಸ ಮಾಡಂಗಿಲ್ಲ ಅದು. ಅದಕ್ಕೆ ಗುರು ಹೆಂಗಿರ್ಬೇಕು, ನಿರಾಪೇಕ್ಷೆಯಿಂದ ಇರಬೇಕತ್ತ. ಶಿಷ್ಯನ ಹತ್ರ ಏನೇನು ಅಪೇಕ್ಷೆ ಮಾಡಬಾರ್ದು. ಈ ರೀತಿ ಅವರು ಹೇಳ್ತಾರೆ. ಏನು ಹೇಳ್ತಾರೆ, ಗುರುಗಳು ಯೋಗ್ಯನಾದಂಥ ಶಿಷ್ಯನನ್ನು ಕಂಡಾಗ ಯಾವ ವಸ್ತು ಇಂಥದ್ದು ಕೊಟ್ಟರೆ ನಾವು ಮಾಡ್ತೀವಿ, ಇಲ್ಲದಿದ್ರಿಲ್ಲ, ಇಂಥದ್ದು ಕೊಟ್ಟರೆ ನಾವು ಉಪದೇಶ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ ಅನ್ನುವಂಥದ್ದನ್ನು ಮಾಡಬಾರ್ದು. ಅದಕ್ಕೆ ಇಲ್ಲಿ ಕೂಡ ಅವ್ರು ಏನು ಹೇಳ್ತಾರೆ, ಅವರಿಗೆ ಬ್ರಹ್ಮೋಪದೇಶವನ್ನು ಮಾಡಬೇಕಾಗ್ತದೆ. ಯಾವುದೋ ಅಪೇಕ್ಷೆ ಇರದೇನೆ ಅವರಿಗೆ ಬ್ರಹ್ಮೋಪದೇಶವನ್ನು ಮಾಡಬೇಕಾಗ್ತದೆ. ಹೀಗಾಗಿ ಆ ಶಿಷ್ಯ ಉದ್ಧಾರ ಆಗ್ತಾನೆ ಜಗತ್ತಿನಿಂದನೇ. ಅದಕ್ಕೆ ನಗುರೋರು ಅಧಿಕಮ್ ಅಂತ ಹೇಳಿದ್ದಾರೆ. ಎಲ್ಲಕ್ಕಿಂತ ಶ್ರೇಷ್ಠವಾದಂಥವ್ನು ಯಾರು, ಸದ್ಗುರುನಾಥ ಅಂತ ಹೇಳ್ತಾರತ್ತ. ಯಾವುದೂ ಅಪೇಕ್ಷೆ ಮಾಡಂಗಿಲ್ಲತ್ತ, ಯಾವುದು ಅಪೇಕ್ಷೆ ಮಾಡದೇನೆ ಸದ್ಗುರುನಾಥ ಉದ್ಧಾರ ಮಾಡ್ತಾನೆ ಅಂತನ್ನುವಂಥ ಇನ್ನು ಭಾಳಷ್ಟು ವಿಚಾರಗಳದಾವ. ನೋಡೋಣ, ನಾಳೆ ಮಾತಾಡೋಣ. 1-2 ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.